ರಾಮ್ ರಾಮ. ನಂತರದಲ್ಲಿ ಯಕಾರ, ಮುಂದೆ ನಮಃ. ಅದು ನಮಃ ಅಂತ ನಮಸ್ಕಾರ ಮಾಡಬೇಕಾಗಿದೆ. ನಮಸ್ಕಾರ ಮಾಡಬೇಕಾದ್ರೆ ಒಂದು ಯಕಾರ ಸೇರಿಸಬೇಕು. ಕೃಷ್ಣಾಯ ನಮಃ, ರಾಮಾಯ ನಮಃ, ವ್ಯಾಸಾಯ ನಮಃ. ಹೆಸರು ರಾಮ, ಬೀಜ ಮಂತ್ರ ರಾಮ್. ಆದರೆ ರಾಮ್ ಮತ್ತು ರಾಮ ಇಷ್ಟನ್ನು ಒಟ್ಟು ಸೇರಿಸಿದಾಗ 7 ಮಾತ್ರೆಗಳು ಆಗಿದೆ ಅಂತ ನಿನ್ನೆ ದಿವಸ ನೋಡಿದರೆ, ಒಂದೊಂದು ಕಾಂಡಕ್ಕೆ ಒಂದೊಂದು ಮಾತ್ರೆಗಳನ್ನು ಹಂಚಿದರೆ 7 ಲೋಕಕ್ಕೆ 7 ಮಾತ್ರೆಗಳನ್ನು ಹಂಚಿದರೆ, ಲೋಕಕ್ಕೆ ಮಾತ್ರೆಗಳನ್ನು ಹಂಚಿದರೆ ಲೋಕಕ್ಕೆ ಆರೋಗ್ಯ ಆಯಿತು. ಕಾಂಡಗಳಿಗೆ ಮಾತ್ರೆ ಕೊಟ್ಟಾಗ ಕಾಂಡಗಳಿಗೆ ಗೆದ್ದಲು ಹಿಡಿಯಲಿಲ್ಲ. ನಮ್ಮ ದೇಹಕ್ಕೆ ಆರೋಗ್ಯ ಆಗಬೇಕಾದ್ರೆ ನಮ್ಮ ದೇಹದಲ್ಲಿಯೂ ಕೂಡ ಆ 7 ಮಾತ್ರೆಗಳನ್ನು ತುಂಬಿಸಬೇಕು. ನಮ್ಮ ದೇಹವನ್ನು ಕೂಡ 7 ಭಾಗ ಮಾಡಿದರು. ನಮ್ಮಲ್ಲಿ ತತ್ವನ್ಯಾಸ ಅಂತ ಇದೆ, ಮಾತೃಕಾನ್ಯಾಸ ಅಂತ ಇದೆ, ಲೋಕನ್ಯಾಸ ಅಂತಲೂ ಇದೆ. ತತ್ವಾಭಿಮಾನಿ ದೇವತೆಗಳು ನಮ್ಮ ದೇಹದ ಭಾಗಗಳಲ್ಲಿ ಚಿಂತನೆ ಮಾಡುವುದು. ಭಗವಂತನ 51 ರೂಪಗಳನ್ನು, ಅಕ್ಷರ ಪ್ರತಿಪಾದ್ಯ ರೂಪಗಳನ್ನು, ಅಜ, ಆನಂದ, ಇಂದ್ರ, ಈಶ, ಉಗ್ರ, ಊರ್ಜ, ಋತುಂಬರ ಅಂತ ಹೀಗೆ 51 ರೂಪಗಳನ್ನು ದೇಹದ 51 ಭಾಗಗಳಲ್ಲಿ ಚಿಂತನೆ ಮಾಡುವುದು. ಹಾಗಾದರೆ ತತ್ವ ನ್ಯಾಸ, ನ್ಯಾಸ ಅಂದರೆ ಇಡುವುದು ತಾನೆ. ನಾವು ಉಪಯೋಗಿಸದಂತೆ ಇಡುವುದಕ್ಕೆ ನ್ಯಾಸ ಅಂತ ಹೆಸರು. ಧನಾಗಾರದಲ್ಲಿ ನಾವು ದುಡ್ಡನ್ನು ನ್ಯಾಸ ಮಾಡಿದ್ದು, ಇಟ್ಟದ್ದಲ್ಲ. ಏನರ್ಥ ನ್ಯಾಸ ಮಾಡಿದ್ದು ಅಂತಂದರೆ, ಯಾರ ಬ್ಯಾಂಕಲ್ಲಿ ದುಡ್ಡಿಟ್ಟಿದ್ದೇವೋ ಅವ ತಿನ್ನಬಾರದು, ಅದು ನಾವೇ ತಿನ್ನಲಿಕ್ಕಿದ್ದವರು. ಆದ್ದರಿಂದ ಧನಾಗಾರದವ ತಿಳುವಳಿಕೆ ಉಳ್ಳವನಾದರೆ ನಮ್ಮ ಹತ್ರ ಕೇಳ್ತಾನೆ ದುಡ್ಡು ಹಿಡ್ಕೊಂಡು ಹೋಗುವಾಗ, ಈ ದುಡ್ಡನ್ನು ನೀನು ನನ್ನ ಬ್ಯಾಂಕಲ್ಲಿ ಇಡುವುದೋ ನ್ಯಾಸ ಮಾಡುವುದೋ ಅಂತ. ಇಡುವುದು ಅಂತಂದರೆ ನಾವು ಹೇಳಿದರೆ ಅವನೇ ತಿನ್ನಬಹುದು, ಯಾರ ಬ್ಯಾಂಕಲ್ಲಿ ಇಟ್ಟಿದ್ದೇವೋ ಅವ ತಿನ್ನಬಹುದು. ನ್ಯಾಸ ಮಾಡಿದ್ದು ಅಂತ ಹೇಳೋದಾದರೆ ಅವ ತಿನ್ನಲಿಕ್ಕಿಲ್ಲ, ಅದು ನಮಗೇನೇ ಉಪಯೋಗಕ್ಕೆ. ಇದು ನ್ಯಾಸ ಮತ್ತು ಇಡುವಿಕೆ ಎನ್ನುವುದಕ್ಕೆ 2 ಅರ್ಥ. ಈ ರೀತಿಯಲ್ಲಿ ಅರ್ಥ ಕೊಟ್ಟು. ಹಾಗಾದರೆ ತತ್ವ ನ್ಯಾಸ, ತತ್ವಾಭಿಮಾನಿ ದೇವತೆಗಳು ನಮ್ಮ ದೇಹದಲ್ಲಿ ಇಡುವುದು. ನಾಳೆಯವರು ಎದ್ದುಕೊಂಡು ಹೋಗಿಬಿಡ್ತಾರೆ, ತಮ್ಮ ಹಾಡಿಗೆ ಹೋಗಿಬಿಡ್ತಾರೆ. ವಾಯುದೇವರು ಹೊರಟರು ಅಂತಂದಾಗ ಅವರು ನಮ್ಮ ಹತ್ರ ಹೇಳುವುದೂ ಇಲ್ಲ, ಕೇಳುವುದಿಲ್ಲ, ಎದ್ದುಕೊಂಡು ಹೋಗಿಬಿಡ್ತಾರೆ. ಮಾತೃಕಾನ್ಯಾಸ ಅದು ಅಷ್ಟೇ. ಅದೇ ರೀತಿಯಲ್ಲಿ ಲೋಕನ್ಯಾಸ, 7 ಲೋಕಗಳು ಉಂಟಲ್ಲ, 7 ಲೋಕಗಳನ್ನು ನಮ್ಮ ದೇಹದ 7 ಭಾಗದಲ್ಲಿ ಭಾಗವತಕಾರರು ಇಟ್ಟರು. ಕಾಲಲ್ಲಿ ಅಂದರೆ ಪಾದದಲ್ಲಿ, ನಾಭಿಯಲ್ಲಿ, ಹೃದಯದಲ್ಲಿ, ವಕ್ಷಸ್ಥಳದಲ್ಲಿ, ಕಂಠದಲ್ಲಿ, ಕಣ್ಣಲ್ಲಿ, ತಲೆಯಲ್ಲಿ 7 ಜಾಗ, 7 ಲೋಕ. ಭೂಹು ಪಾದದಲ್ಲಿ, ಭುವಃ ನಾಭಿಯಲ್ಲಿ. ನಮ್ಮ ಪಾದ ಇರುವುದೇ ಭೂಮಿಯಲ್ಲಿ ತಾನೆ. ಆದ್ದರಿಂದ ಭೂಮಿಯನ್ನು ನಮ್ಮ ಪಾದದಲ್ಲಿ ಚಿಂತನೆ ಮಾಡಬೇಕು. ಲೋಕನ್ಯಾಸ ನಮ್ಮಲ್ಲಿ ಮಾಡಿಕೊಳ್ಳುವಾಗ ಏನೋ ಕೆಲವು ದೇವತೆಗಳನ್ನು ನಮ್ಮ ದೇಹದಲ್ಲಿ ಚಿಂತನೆ ಮಾಡಿದೆವು. ಇನ್ನೂ ಕೆಲವು ಚಿಲ್ಲರೆ ದೇವತೆಗಳು ಇದ್ದಾರೆ. ಅವರನ್ನೆಲ್ಲ ಪ್ರತ್ಯೇಕ ನಮ್ಮ ದೇಹದಲ್ಲಿ ಚಿಂತನೆ ಮಾಡುವಷ್ಟು ಸಮಯ ಇಲ್ಲ ನಮಗೆ. ಬೆಳಿಗ್ಗೆ ಕಚೇರಿಗೆ ಹೋಗಬೇಕು, ಸಾಯಂಕಾಲ ಉಪನ್ಯಾಸ ಕೊಡಬೇಕು. ಆದ್ದರಿಂದ ಒಟ್ಟಿಗೆ ಏನು ಮಾಡಿದ್ರು, ನೀನು 7 ಲೋಕಗಳನ್ನೇ ನಿನ್ನ ದೇಹದಲ್ಲಿ ಇಟ್ಟುಕೋ. ಪಾದದಲ್ಲಿ ಭೂಮಿಯ ಚಿಂತನೆ ಮಾಡು, ನಾಭಿಯಲ್ಲಿ ಅಂತರಿಕ್ಷ ಲೋಕದ ಚಿಂತನೆ ಮಾಡು. ಭುವಃ ಅಂದರೆ ಅಂತರಿಕ್ಷ ಲೋಕ, ಅಂತರಿಕ್ಷ ಲೋಕ ಅಂದರೆ ಆಕಾಶ. ನಾಭಿ ಒಂದು ಸಂದರ್ಭದಲ್ಲಿ ಹೇಳಿದ್ದೇನೆ, 2 ವರ್ಷದ ಹಿಂದೆ, ಈಗಲ್ಲ. ಏನು ಅಂತರಿಕ್ಷ ಲೋಕ? ಅಂತರಿಕ್ಷ ಲೋಕ ಅಂದರೆ ನಾವು ಟೊಳ್ಳು ಅಷ್ಟೇ. ಭೂಮಿಯಿಂದ ಮೇಲೆ, ಸ್ವರ್ಗಕ್ಕಿಂತ ಕೆಳಗೆ ಮಧ್ಯದಲ್ಲಿರತಕ್ಕಂಥ ಆಕಾಶ ಉಂಟಲ್ಲ, ಅದನ್ನು ಅಂತರಿಕ್ಷ ಲೋಕ ಅಂತ ಕರೆದರು. ಅದನ್ನು ಎಲ್ಲಿ ಚಿಂತನೆ ಮಾಡಬೇಕು? ನಮ್ಮ ನಾಭಿಯಲ್ಲಿ. ನಾಭಿ ಅಂದರೆ ಹೊಕ್ಕಳಲ್ಲಿ ಚಿಂತನೆ ಮಾಡಬೇಕು. ಯಾಕೆ? ದೇಹದ ಲಕ್ಷಣದಲ್ಲಿ ಕೆಲವು ಲಕ್ಷಣಗಳು ಗೊತ್ತಲ್ಲ. ಏನು? ಕಣ್ಣು ಉದ್ದ ಇರಬೇಕು, ಬಹಳ ಉದ್ದ ಇರಬೇಕು ಕಣ್ಣು. ಎಷ್ಟು ಉದ್ದ ಇರಬೇಕು ಅಂದರೆ ಕಿವಿಗೆ ತಾಗಬೇಕು. ಕಿವಿ ಕಣ್ಣಿಗೆ ತರುವುದಲ್ಲ, ಕಣ್ಣನ್ನೇ ಕಿವಿಗೆ ಕೊಂಡೋಗಬೇಕು. ಮೀನಾಕ್ಷಿ ಅಂತ ಹೆಸರು ಇಟ್ಟಿರ್ತೇವೆ, ಕಣ್ಣೇನೋ ಪುಟ್ಟದಿರುತ್ತೆ.
ಆದರೂ ಹೆಸರೇನೋ ಮೀನಾಕ್ಷಿ ಅಂತ ಇಟ್ಟಿರ್ತೇವೆ. ಕಣ್ಣು ಉದ್ದ ಇರಬೇಕು, ಇದು ಲಕ್ಷಣ. ಆದ್ರಿಂದಲೇ ಭರತನಾಟ್ಯದವರು, ಆಟದವರು ಇವರೆಲ್ಲ ವೇಷ ಹಾಕುವಾಗ ಕಣ್ಣಂತೂ ಸಹಜವಾಗಿ ಉದ್ದ ಆಗಿಲ್ಲ, ಕೊನೆಗೆ ಕಾಡಿಗೆ ಏನಾದರೂ ಹಾಕಿ ಎಳೆದು ಬಿಡ್ತಾರೆ. ಅದು ಬಂದದ್ದು ಕಾಡಿಗೆ ಮಾತ್ರ, ಕಣ್ಣು ಬಂದದ್ದಲ್ಲ. ಕಣ್ಣಲ್ಲೇ ಅಲ್ಲೇ ಉಂಟು, ಕಾಡಿಗೆ ಮಾತ್ರ ಕಿವಿ ತನಕ ಬಂತು. ಆಟದವರನ್ನು ನೋಡಿ, ಭರತನಾಟ್ಯದವರನ್ನು ನೋಡಿ, ಎಲ್ಲ ಲಕ್ಷಣದಲ್ಲಿ ಹಾಗಿರುತ್ತೆ. ಹಾಗಾದರೆ ಅನೇಕ ಲಕ್ಷಣಗಳಲ್ಲಿ ಇದು ಒಂದು ಲಕ್ಷಣ. ಯಾವುದು? ನಾಭಿ ಹೇಗಿರಬೇಕು, ಹೊಕ್ಕಳು ಹೇಗಿರಬೇಕು ಅಂತಂದರೆ ಟೊಳ್ಳಾಗಿರಬೇಕು, ಬಾವಿ ಅಂತಿರಬೇಕು, ಆಳ ಇರಬೇಕು. ನಾವೇನೋ ತಿಳ್ಕೊಂಡದ್ದುಂಟು ಕಾಣುತ್ತೆ ತುಂಬ ಜನ, ಏನು ಹೊಕ್ಕಳು ಉಬ್ಬಿಕೊಂಡಿದ್ರೆ ಪೂರಿಯಂತೆ, ಉಬ್ಬಿಕೊಂಡಿದ್ರೆ ಬಹಳ ಲಕ್ಷಣ ಅಂತ ಅಪಶಕುನ ಅಂತಾರೆ. ಹೊಕ್ಕಳು ಉಬ್ಬಿಕೊಂಡಿರಬಾರ್ದು, ಹೊಕ್ಕಳು ಆಳ ಇರಬೇಕು. ಹೊಕ್ಕಳು ಎಷ್ಟು ಆಳ ಇರುತ್ತೋ ಅಷ್ಟು ಅವನಲ್ಲಿ ಶ್ರೀಮಂತಿಕೆ ಉಂಟು ಅಂತ ಅರ್ಥ. ಇನ್ನು ಆಳ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ, ದೇವರು ಕೊಟ್ಟಿರ್ಬೇಕದು. ದೇವರಂದ್ರೆ ಬಂದದ್ದಾಗಿರ್ಬೇಕದು, ದೈವದತ್ತವಾಗಿರ್ಬೇಕದು. ಹೊಕ್ಕಳು ಆಳವಾಗಿರಬೇಕು. ಹಾಗಾದರೆ ಆಳವಾಗಿರುವುದು ಅಂತಂದರೆ ಶೂನ್ಯ, ಖಾಲಿರುವುದು ಅಂತ ಅರ್ಥ. ಆಕಾಶ ಖಾಲಿ. ನಮ್ಮ ದೇಹದ ಈ ಜನ್ಮದಲ್ಲಿ ದೇವರು ನಮಗೆ ಅಂತಹ ಭಾಗ್ಯವನ್ನು ಕೊಡದಿದ್ದರೂ ನಾವು ಲೋಕನ್ಯಾಸ ಮಾಡೋಣ. ನಮ್ಮ ಹೊಕ್ಕಳಲ್ಲಿ ಆಕಾಶವನ್ನು ಚಿಂತನೆ ಮಾಡೋಣ. ಮುಂದಿನ ಜನ್ಮಕ್ಕಾದರೂ ಭಗವಂತ ನಮ್ಮ ಹೊಕ್ಕಳನ್ನು ಆಳವಾಗಿ ಕೊಟ್ಟಾನು. ಆದ್ದರಿಂದ ನಾಭಿಯಲ್ಲಿ ಅಂತರಿಕ್ಷ ಲೋಕ, ಭೂಹು ಭುವಃ. ನಂತರದಲ್ಲಿ ಸ್ವಹ, ಸ್ವರ್ಗಲೋಕ. ಸ್ವರ್ಗಲೋಕ ಎದೆಯಲ್ಲಿ, ಹೃದಯದಲ್ಲಿ. ಸ್ವಹ, ಸ್ವಹ ಅಂದರೆ ಸುಖ, ಸುಖದ ಚಿಂತನೆ ಹೃದಯದಲ್ಲಿ. ಹೃದಯವಂತಿಕೆ, ಹೃದಯ ವೈಶಾಲ್ಯ. ನಮ್ಮಲ್ಲಿ ಎಂಥ ಒಂದು ಶಬ್ದ ಚಾಲ್ತಿಯಲ್ಲಿ ಬಂತು. ಹೃದಯ ವೈಶಾಲ್ಯ ಇದ್ದಷ್ಟು ವ್ಯಕ್ತಿಗೆ ಮಾನಸಿಕ ತೃಪ್ತಿ ಸಹಜ ಸಿಗುತ್ತೆ. ಹೃದಯ ಸಂಕೋಚ ಆಯಿತು ಅಂತಂದಾಗ, ಅದೇ ನಿನ್ನೆ ಹೇಳಿದಂತೆ, ಯಾರು ಏನು ಒಳ್ಳೆಯ ಕೆಲಸ ಮಾಡಿದ್ರೂ ನಮಗೆ ಅಸೂಯೆ. ಒಳ್ಳೆಯ ಕೆಲಸ ಮಾಡುವುದವರು, ದುಃಖ ಪಡೋದು ನಾವು. ಅದು ಹಾಗಾದರೆ ನಮಗೆ ಸುಖ ಸಿಗಬೇಕಾದ್ರೆ ಹೃದಯ ವೈಶಾಲ್ಯ ಬೇಕು. ಹಾಗಾದರೆ ಸ್ವಹ, ಸ್ವರ್ಗಲೋಕದ ಚಿಂತನೆ ಹೃದಯದಲ್ಲಿ ಮಾಡೋಣ. ಭೂಹು ಭುವಃ ಸ್ವಹ. ಮಹಃ, ಮಹರ್ಲೋಕ. ಮಹರ್ಲೋಕದ ಚಿಂತನೆಗೆ ವಕ್ಷಸ್ಥಳ. ವಕ್ಷಸ್ಥಳ ಲಕ್ಷ್ಮಿಯ ಸನ್ನಿಧಾನ. ಲಕ್ಷ್ಮಿಯ ಸನ್ನಿಧಾನ ಇರುವ ವಕ್ಷಸ್ಥಳ. ಇದು ದೇವರ ಪ್ರತಿಮೆ ಅಲ್ವೋ? ನಮ್ಮ ಶರೀರ ಅಂದರೆ ದೇವರ ಪ್ರತಿಮೆ ತಾನೆ. ದೇವರನ್ನು ಇಲ್ಲಿ ಚಿಂತನೆ ಮಾಡಬೇಕು ತಾನೆ. ಚಿಂತನೆ ಮಾಡುವಾಗ ನಮ್ಮ ಎದೆಯಲ್ಲಿ ದೇವರ ಎದೆ ತಾನೆ, ನಮ್ಮ ವಕ್ಷಸ್ಥಳದಲ್ಲಿ ದೇವರ ವಕ್ಷಸ್ಥಳ ತಾನೆ. ನಮ್ಮ ವಕ್ಷಸ್ಥಳದಲ್ಲಿ ದೇವರ ವಕ್ಷಸ್ಥಳ ಇರುವಾಗ ಆ ವಕ್ಷಸ್ಥಳದಲ್ಲಿ ಲಕ್ಷ್ಮಿಯು ಇದ್ದೇ ಇರಬೇಕಲ್ವ? ಹಾಗಾದರೆ ನಮ್ಮ ವಕ್ಷಸ್ಥಳದಲ್ಲಿ ದೇವರ ವಕ್ಷಸ್ಥಳವನ್ನು ಚಿಂತನೆ ಮಾಡಿ ಆ ವಕ್ಷಸ್ಥಳದಲ್ಲಿ ಲಕ್ಷ್ಮಿಯ ಚಿಂತನೆ ಮಾಡೋಣ. ಅದು ಯಾವುದಕ್ಕೆ ಕಾರಣ? ನಮಗೆ ಮಹತ್ವ ಬರಲಿಕ್ಕೆ ಕಾರಣ. ಮಹರ್ಲೋಕದ ಚಿಂತನೆ ವಕ್ಷಸ್ಥಳದಲ್ಲಿ ನಡೆಯಲಿ. ಮುಂದೆ ಜನಲೋಕ, ಕಂಠ. ಕಂಠದಲ್ಲಿ ಜನಲೋಕದ ಚಿಂತನೆ ಮಾಡೋಣ. ಏನು ಜನ ಅಂದರೆ ನಮ್ಮಲ್ಲಿ ಹೇಳೋದುಂಟಲ್ಲ, ಅವ ಭಾರಿ ದೊಡ್ಡ ಜನನ. ನಮಗೆ ಶಬ್ದಗಳೆಲ್ಲ ಬೈಯುವುದಕ್ಕೆ ಮಾತ್ರ ಉಪಯೋಗ ಸಿಗೋದು ವಿನಃ ಹೊಗಳಲಿಕ್ಕೆ ನಮಗೆ ಶಬ್ದಗಳೇ ಸಿಗೋದಿಲ್ಲ. ಬೈತೇವೆ ಇಂಥ ಶಬ್ದಗಳನ್ನು ಹಿಡ್ಕೊಂಡು. ಭಾರಿ ದೊಡ್ಡ ಜನನ ನೀನು, ಭಾರಿ ಮಾತಾಡ್ತೀಯ. ಯಾಕೆ ನಮಗೆಲ್ಲ ಜನ ಅಂತ ಹೆಸರು ಬಂತು? ಯಹ ಜಾಯತೆ ಸಹ ಜನ. ಹುಟ್ಟತಕ್ಕಂಥವರನ್ನು ಜನ ಅಂತ ಕರೆದ್ರಂತೆ. ಜನರು 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 ಅಂತ ನಮ್ಮನ್ನೆಲ್ಲ ಕರೀತಾರಲ್ಲ, ಯಾಕೆ ಅಂತಂದರೆ ಹುಟ್ಟುವಿಕೆ ಉಳ್ಳಂಥವರನ್ನು ಜನ ಅಂತ ಕರೆದ್ರು. ಹುಟ್ಟುವಿಕೆ ಪ್ರಾಣಿಗಳಿಗೂ ಉಂಟು, ಆದರೆ ಅವುಗಳನ್ನು ಜನ ಅಂತ ಕರೆಯುವುದಿಲ್ಲ. ನಿಮಗೊಂದು ಉದಾಹರಣೆ ಕೊಡ್ತೇನೆ. ಪ್ರಯೋಗಕ್ಕೆ ಅನುಕೂಲ ಉಂಟು ಅಂತೇಳಿ ಪ್ರಯೋಗ ಮಾಡುವುದಲ್ಲ. ಕೆಸರಲ್ಲಿ ಹುಟ್ಟಿದ್ದು ಪಂಕಜ ಅಲ್ವೋ? ಯಾವುದಕ್ಕೆ ಹೆಸರು? ಕಮಲಕ್ಕೆ ಹೆಸರು. ಯಾಕೆ ಕಮಲಕ್ಕೆ ಪಂಕಜ ಅಂತ ಹೆಸರು ಯಾಕೆ ಬಂತು? ಪಂಕ ಅಂದರೆ ಕೆಸರು, ಜ ಅಂದರೆ ಹುಟ್ಟಿದ್ದು, ಕೆಸರಲ್ಲಿ ಹುಟ್ಟಿದ್ದು ಎನ್ನುವ ಅಭಿಪ್ರಾಯದಲ್ಲಿ ಪಂಕಜ ಅಂದರೆ ಕಮಲಕ್ಕೆ ಬಂತು. ಕೆಸರಲ್ಲಿ ಕಪ್ಪೆಯು ಹುಟ್ಟುತ್ತೆ. ನೀವು ಕಪ್ಪೆಯನ್ನು ಪಂಕಜ ಅಂತ ಕರೀತೀರಾ? ಅಕಸ್ಮಾತ್ ಏನಾದರೂ ಕರೆದ್ರೆ ಪೆಟ್ಟು ತಿನ್ನುವ ಪ್ರಸಂಗ ಬಂದೀತು. ಆದರೆ ಏನಾದರೂ ಆ ಅಭಿಪ್ರಾಯದಲ್ಲಿ ಕರೀದಾದರೂ ದೂರದಲ್ಲಿ ನಿಂತು ಕರೀರಿ ಹೆಣ್ಮಗಳನ್ನು. ಎಲ್ಲೋ ಪಂಕಜಾಕ್ಷಿ. ಏನು ಪಂಕಜ ಅಂದರೆ ಕಪ್ಪೆ, ಅದಕ್ಕಂದದ್ದು. ಸಮೀಪದಲ್ಲಿ ನಿಂತು ಕರೀಬೇಡಿ, ಹೊಡೆದಾಳು. ದೂರದಲ್ಲಿ ನಿಂತು ಕರೀರಿ. ಹಾಗಾದರೆ ಪಂಕಜ ಎನ್ನುವ ಶಬ್ದಕ್ಕೆ ಕೆಸರಲ್ಲಿ ಹುಟ್ಟಿದ್ದು ಅಂತ ಅರ್ಥ. ಆದರೂ ಕೆಸರಲ್ಲಿ ಹುಟ್ಟಿದ ಕಪ್ಪೆಯನ್ನು ಪಂಕಜ ಅಂತ ಕರೆಯುವುದಿಲ್ಲ.
ಕಮಲವನ್ನು ಮಾತ್ರ ಪಂಕಜ ಅಂತ ಕರೆಯುವುದು. ಅದೇ ರೀತಿಯಲ್ಲಿ ಹುಟ್ಟುವಿಕೆ ಉಳ್ಳದ್ದು ನಾಯಿ, ಹಂದಿ, ಕಾಗೆ, ಗೂಗೆಗಳು ಹೌದು. ಆದರೆ ಅವುಗಳನ್ನು ಜನ ಎನ್ನುವ ಶಬ್ದದಿಂದ ಕರೆಯುವುದಿಲ್ಲ. ನಮ್ಮನ್ನು ಮಾತ್ರ ಜನ, ಮಾನವರನ್ನು ಮಾತ್ರ ಜನ ಎನ್ನುವ ಶಬ್ದದಿಂದ ಕರೆಯುವುದು. ಯಾಕೆ? ಯಾರು ಈ ರೀತಿಯಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕತೆ ಬಂತೋ, ಪ್ರಾಣಿಗಳಾಗಿ ಹುಟ್ಟಿದ್ರೆ ಸಾರ್ಥಕತೆ ಬಂದಿಲ್ಲ, ಯಾವ ರೀತಿಯಾಗಿ ಹುಟ್ಟಿದ್ರೆ ಸಾರ್ಥಕತೆ ಬರುತ್ತೋ ಅವನನ್ನು ಜನ ಎನ್ನುವ ಶಬ್ದದಿಂದ ಕರೆದ್ರು. ಹಾಗಾದ್ರೆ ನಮ್ಮ ಉತ್ಪತ್ತಿಗೆ ಕಾರಣವಾದ್ದು ಯಾವುದು ಗೊತ್ತಾ? ನಮ್ಮ ನಿಮ್ಮ ಕಂಠ. ಒಂದು ಕಂಠದಿಂದಾಗಿ ಈ ದಿವಸ ನಮ್ಮ ಉತ್ಪತ್ತಿ, ನಮ್ಮ ಸೃಷ್ಟಿ ನಮ್ಮ ಕೈಯಲ್ಲಿ ಉಂಟು. ಮಾತಾಡುವಾಗ ನಮ್ಮ ಮಾತಿನಲ್ಲಿ ಧ್ವನಿ ಹೇಗಿರುತ್ತೆ ಅದನ್ನು ಅನುಸರಿಸಿಕೊಂಡು ನಮ್ಮ ನಿಮ್ಮ ಉತ್ಪತ್ತಿ ಉಂಟು. ಊಟ ಮಾಡು ಅಂತಲೇ ಹೇಳೋದು, ಆದರೆ ಆ ಧ್ವನಿಯಲ್ಲಿ ಒಂಚೂರು ವ್ಯತ್ಯಾಸ ಆದರೆ ಪಾಪ ಊಟಕ್ಕೆ ಬಂದವರೂ ತಿರುಗಿ ಹೋಗ್ತಾರೆ. ಬಂದ್ರ ಮಾಡಿ ಊಟ, ಯಾರಾದರೂ ಮಾಡಿ, ಹಸಿವೆ ಆಗಿದ್ರೂ ಊಟ ಮಾಡೋದಿಲ್ಲ ಅವ. ಯಾಕೆ? ಆ ಧ್ವನಿ ಹಾಗಿರುತ್ತೆ. ಆ ಧ್ವನಿಯನ್ನು ಕೇಳಿದಾಗಲೇ ಅವನಿಗೆ ಸಾಕು ಈ ಊಟ ಅಂತ ತೋರುತ್ತೆ. ಇನ್ನೂ ಕೆಲವರಿದ್ದಾರೆ, ಅದು ಇನ್ನೂ ಅದ್ಭುತ ಶಬ್ದ. ಅವರಿಗೆ ವಿದುರ ಹೇಳಿಕೊಟ್ಟದ್ದೋ ಏನು ಬಂದಿದ್ದೀರಾ ತಿನ್ನಿ ಪಿಂಡ. ಇದು ವಿದುರ ಧೃತರಾಷ್ಟ್ರನಿಗೆ ಹೇಳಿದಂತಹ ಮಾತು. ಆವಾಗಲೇ ಧೃತರಾಷ್ಟ್ರ ತಿನ್ನೋದನ್ನು ಬಿಟ್ಟು ಬಿಟ್ಟ. ಹಾಗಾದರೆ ಯಾವಾಗ ನಾವು ಈ ರೀತಿ ಧ್ವನಿ ಹೊರಡಿಸ್ತೇವೆ, ಧ್ವನಿ ಪೆಟ್ಟಿಗೆ ಇಲ್ಲೇ ಇರುವುದು, ಯಾವಾಗ ಧ್ವನಿ ಹೊರಡುತ್ತೋ, ನಮ್ಮ ಧ್ವನಿ ಯಾವ ರೀತಿ ಹೊರಡುತ್ತೋ ಅದಕ್ಕೆ ಅನುಗುಣವಾಗಿ ನಮಗೆ ಜನ್ಮ ಬರುತ್ತೆ. ನಮಗೆ ಏನು ಬರಬೇಕು? ಒಳ್ಳೆಯ ಜನ್ಮ ಬರಬೇಕು. ಅದಕ್ಕೋಸ್ಕರ ಒಳ್ಳೆಯ ಧ್ವನಿ ಹೊರಡಬೇಕು. ಒಳ್ಳೆಯ ಧ್ವನಿ ಅಥವಾ ಕೆಟ್ಟ ಧ್ವನಿ ಹೊರಡುವ ಜಾಗ ನಮ್ಮ ನಿಮ್ಮ ಕಂಠ. ಧ್ವನಿ ಪೆಟ್ಟಿಗೆ ಇರುವುದು ಕಂಠದಲ್ಲಿ. ಆದ್ದರಿಂದ ಜನಲೋಕ, ನಮ್ಮ ನಿಮ್ಮ ಉತ್ಪತ್ತಿಗೆ ಕಾರಣವಾದಂತಹ ಜನಲೋಕವನ್ನು ಇಲ್ಲಿ ಕಂಠದಲ್ಲಿ ಚಿಂತನೆ ಮಾಡೋಣ. 5 ಆಯ್ತಾ? ಇನ್ನು 6ನೇದ್ದು ತಪೋಲೋಕ. ಎಲ್ಲಿ ಅಂತಂದ್ರು ಭಾಗವತಕಾರರು ಕಣ್ಣಲ್ಲಿ ತಪೋಲೋಕವನ್ನು ಚಿಂತನೆ ಮಾಡು. ಒಬ್ಬ ವ್ಯಕ್ತಿಯ ತಪಸ್ಸನ್ನು ನಾವು ಅಳೆಯೋದು ಅವನ ಕಣ್ಣಿನಿಂದ. ಏನು ಕಣ್ಣು, ಎಷ್ಟು ತೇಜಸ್ಸು ಈ ಕಣ್ಣಲ್ಲಿ ಅಂತ. ತೇಜಸ್ಸು ಇರುವಿಕೆಯೋ ಇಲ್ಲದಿರುವಿಕೆಯೋ ಇದನ್ನು ನಾವು ಕಾಣೋದು ಅವನ ಕಣ್ಣಲ್ಲಿ. ಪ್ರಾಯಶಃ ಬಾಯಿ ಮಾತಾಡುವುದಕ್ಕಿಂತ ಹೆಚ್ಚು ಕಣ್ಣು ಮಾತಾಡುತ್ತೆ. ಅದು ಹೊಡೆತ ತಿನ್ನಲಿಕ್ಕೆ ಬೇಕಾದ ಮಾತು ಆಡುತ್ತೆ, ಹೊಗಳಿಸಿಕೊಳ್ಳಲಿಕ್ಕೆ ಬೇಕಾದ ಮಾತನ್ನು ಆಡುತ್ತೆ ಕಣ್ಣು. ಆದರೆ ಕಣ್ಣು ಮಾತಾಡುವಷ್ಟು ಇನ್ನೊಂದು ಮಾತಾಡುವುದಿಲ್ಲ. ನಾವು ಯದ್ಯಪಿ ಏನು ಮಾಡಬೇಕಿತ್ತು ತಂದರೆ ಕಣ್ಣು ಮುಚ್ಚಿಕೊಂಡು ಬಾಕಿದ್ದನ್ನು ತೆರೆದಿಡಬೇಕಿತ್ತು. ಆದರೆ ನಮ್ಮಲ್ಲಿ ಏನಾಗಿದೆ ಅಂತಂದರೆ ಬಾಕಿದ್ದನ್ನು ಮುಚ್ಚಿಕೊಂಡು ಕಣ್ಣನ್ನು ತೆರೆದಿಡ್ತೇವೆ. ಕಳ್ಳರು, ಕದಿಮರು, ಕಾಕರು ಇವರೆಲ್ಲ ಏನು ಮಾಡು ಅಂತಂದರೆ ಮತ್ತೆಲ್ಲ ಮುಚ್ಚಿಕೊಳ್ತಾರೆ, 2 ಕಣ್ಣನ್ನು ಮಾತ್ರ ತೆರೆದಿಡ್ತಾರೆ. ನಿಜವಾಗಿ ಕಣ್ಣನ್ನು ಮುಚ್ಚಿಕೊಂಡು ಬಾಕಿದ್ದನ್ನು ತೆರೆದಿಡಬೇಕು, ಅದು ಆಗುವುದಿಲ್ಲ. ಅದಕ್ಕೋಸ್ಕರ ಕಣ್ಣನ್ನು ತೆರೆದಿಡುವುದು. ಹಾಗಾದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳೆಯೋದು, ಅವನ ತಪಸ್ಸನ್ನು ಅಳೆಯೋದು ಕಣ್ಣಿನಿಂದ. ಅದಕ್ಕೋಸ್ಕರ ಏನು ಮಾಡಿದ್ರು? ಕಣ್ಣಲ್ಲಿ ತಪೋಲೋಕದ ಚಿಂತನೆ ಮಾಡು. ಕೊನೆಗೆ ಉಳಿದದ್ದು 1 ಲೋಕ, ದೇಹದಲ್ಲಿ ಉಳಿದದ್ದು 1 ಭಾಗ ತಲೆಯಲ್ಲಿ ಸತ್ಯಲೋಕ. ನಮ್ಮ ತಲೆಯಲ್ಲಿ ಸದಾ ಸತ್ಯ ಸುಳಿದಾಡ್ತಾ ಇರಲಿ. ಸತ್ಯ ಶಬ್ದಕ್ಕೆ ಭಗವಂತ ಅಂತ ಅರ್ಥ. ನಮ್ಮ ತಲೆಯಲ್ಲಿ ಸದಾ ಭಗವಂತ ಸುಳಿದಾಡ್ತಾ ಇರಲಿ. ತಲೆ ಉತ್ತಮಾಂಗ, ಸತ್ಯ. ನಮ್ಮ ಜೀವನದಲ್ಲಿ ಸತ್ಯ ಹೇಳುವುದು ಬಹಳ ಉತ್ತಮವಾದ ವಿಚಾರ. ಆದರೆ ಉತ್ತಮವಾದ ಅಂಗದಲ್ಲಿ ಉತ್ತಮವಾದ ವಿಷಯ ಸತ್ಯ. 7 ಲೋಕಗಳಲ್ಲಿ ಎತ್ತರವಾದ ಲೋಕ ಸತ್ಯಲೋಕ. ಅಂತ ಸತ್ಯಲೋಕದ ಚಿಂತನೆ ನಮ್ಮ ತಲೆಯಲ್ಲಿ ಮಾಡಿದರೆ ನಮ್ಮ ದೇಹದ 7 ಭಾಗಗಳಲ್ಲಿ 7 ಲೋಕಗಳ ಚಿಂತನೆ ಆಯಿತು. ಮುಂದಿನ ಜನ್ಮದಲ್ಲಿ ನಮ್ಮ ತಲೆಯಲ್ಲಿ ಸತ್ಯ ಸದಾ ಕಾಲ ಸುಳಿತಾ ಇರುತ್ತೆ. ಹಾಗಾದರೆ ಲೋಕನ್ಯಾಸ, ತತ್ವನ್ಯಾಸ, ಮಾತೃಕಾನ್ಯಾಸ, ಲೋಕನ್ಯಾಸ ಮಾಡಿ ಲೋಕವನ್ನು ಚಿಂತನೆ ಮಾಡುವಾಗ ಒಂದೊಂದು ಲೋಕದಲ್ಲಿ ಒಂದೊಂದು ಮಾತ್ರೆಗಳನ್ನು ತುಂಬಿಸಿಡ್ರೆ ನಮ್ಮ ಇಡೀ ದೇಹದಲ್ಲಿ ರಾಮ್ ರಾಮ. ಎಲ್ಲಿ ಬಡಿದ್ರು ನಮ್ಮ ದೇಹವನ್ನು ಎಲ್ಲಿ ಬಡಿದ್ರು ಉದುರಬೇಕು ಒಂದೊಂದು ಮಾತ್ರೆಗಳು. ರಾಮ್ ರಾಮ ಎಂಬಲ್ಲಿ ಸೇರಿದ ಒಂದೊಂದು ಮಾತ್ರೆಗಳು ಉದುರಬೇಕು. ಮಾತ್ರೆ ಕೆಲವು ಅರ್ಧ, ಕೆಲವು 1, ಅದನ್ನೆಲ್ಲ ಸೇರಿಸಿ ನಾವು 7 ಮಾತ್ರೆ ಅಂತ ಮಾಡಿದ್ದು. ಅದು ಕ್ರಮನೇ ಹಾಗೆ ಅಂತ. ಕೆಲವು ವೈದ್ಯರು ಅಂಥವರೇ ಇರುತ್ತಾರೆ, 1 ಮಾತ್ರೆ ಕೊಡ್ತಾರೆ, ಇದನ್ನು ಅರ್ಧ ತೆಗೋ ಸಾಕು ಅಂತ. ಇವೇನು ಮಾಡ್ತಾನೆ, ಬೇಗ ವಾಸಿ ಆಗಬೇಕು ಅಂತ ಇಡೀ ನುಂಗಿದ. ಫಲಿತಾಂಶ ಮತ್ತೆ ವೈದ್ಯರ ಬಳಿಗೆ ಹೋಗಿಲ್ಲ. ಯಾಕೆ? ಇಲ್ಲೇ ಇಲ್ಲವ.
ಕಾಯಿಲೆ ವಾಸಿಯಾಗಿ ಹೋಗಿಲ್ಲ ಅಂತ ಅರ್ಥ ಅಲ್ಲ, ಅವ ಇಲ್ಲ ಅದರಿಂದ ಹೋಗಿಲ್ಲ. ಹಾಗಾದ್ರೆ ಒಂದು ಕ್ರಮ ಉಂಟಲ್ಲ, ಅರ್ಧ ಮಾತ್ರೆಯೇ ತಗೊಳ್ಬೇಕು, 1.5 ಮಾತ್ರೆಯೇ ತಗೊಳ್ಬೇಕು ಅಂತ, ಇದರ್ಧ ಅದೊಂದು, ಈ ಅರ್ಧ ಎಲ್ಲ ಸೇರಿಸಿ ಒಂದು ಮಾಡಿ ನಾವು ದೇಹದ ಪ್ರಮಾಣವನ್ನು ಉಳಿಸಿಕೊಳ್ಳುವಂತೆ ಇಲ್ಲಿ ಕೂಡ ಅಷ್ಟೇ, ಅರ್ಧ ಮಾತ್ರೆ, 2 ಮಾತ್ರೆ, 1 ಮಾತ್ರೆ ಇದನ್ನೆಲ್ಲ ಸೇರಿಸಿ ಸರಾಸರಿ ತೆಗೆದಾಗ ಒಂದೊಂದು ಮಾತ್ರೆಗಳು. ಹಾಗಾದರೆ ನಮ್ಮ ದೇಹದಲ್ಲಿ 7 ಭಾಗ, 7 ಮಾತ್ರೆಗಳು. ಮಾತ್ರೆ ಅಂತ ಹೆಸರು, ಮಾತ್ರ ಮಾತ್ರ. ಮೀ ಅಂತೈತಿ, ಮಾತ್ರ ಅಂತ ಕೃಷ್ಣನು ಗೀತೆಯಲ್ಲಿ ಎಚ್ಚರಿಕೆ ಕೊಟ್ಟ. ತಿಳಿದುಕೊಂಡು ರಕ್ಷಣೆ ಮಾಡ್ತದೆ ಅಂತೆ. ಅದು ತಿಳಿದುಕೊಂಡು ತೆಕೊಂಡವರನ್ನು ರಕ್ಷಣೆ ಮಾಡುತ್ತೆ. ಆದ್ದರಿಂದ ಮಾತ್ರ ತೆಕೊಳ್ಳುವಾಗ ತಿಳಿದುಕೊಂಡು ತೆಕೊಳ್ಬೇಕು. ಅಂಥವರನ್ನು ತ್ರಾತಿ ರಕ್ಷತೀತಿ ಮಾತ್ರ ಅಂತ ಈ ಅಭಿಪ್ರಾಯದಲ್ಲಿ ನಮ್ಮ ದೇಹದಲ್ಲಿ ಈ ರೀತಿಯಲ್ಲಿ ರಾಮ್ ರಾಮ ಎನ್ನುವುದನ್ನು ಚಿಂತನೆ ಮಾಡಿದರೆ, ಇಂತಹ ವಾಲ್ಮೀಕಿ ರಾಮಾಯಣದ ಬಗ್ಗೆ ಏನಿದು ವಾಲ್ಮೀಕಿ ರಾಮಾಯಣ ಅಂದರೆ ಎಂಥದೇ ಅದು? ವಾಲ್ಮೀಕಿ ರಾಮಾಯಣ ಅಂದರೆ ಏನದು? ವಾಲ್ಮೀಕಿ ಅಂದರೆ ವಾಲ್ಮೀಕಿ, ರಾಮಾಯಣ ಅಂದರೆ ರಾಮಾಯಣ. ವಾಲ್ಮೀಕಿ ಅಂದರೆ ಏನು? ರಾಮಾಯಣ ಅಂದರೆ ಗೊತ್ತು, ರಾಮನಾಯನ, ರಾಮನನ್ನು ಕುರಿತು ಅಯನ, ರಾಮನಿಗಾಗಿ ಅಯನ, ರಾಮನ ದೆಸೆಯಿಂದ ಅಯನ, ರಾಮನಲ್ಲಿ ಅಯನ, ಅಷ್ಟೇ ತಾನೆ. ಅಲ್ಲಿಂದ ಬರುವುದು, ಅಲ್ಲಿಗೆ ಹೋಗುವುದು, ಅಲ್ಲಿಂದ ಬಂದು ಅಲ್ಲಿಗೆ ಹೋಗುವ ಮಧ್ಯದಲ್ಲಿ ಬಾಕಿದ್ದೆಲ್ಲ ನಡೀಬೇಕು. ರಾಮನ ಅಯನ, ರಾಮನ ಅಯನ ಅಂದರೆ ಸಂಚಾರ, ದಕ್ಷಿಣಾಯನ ಉತ್ತರಾಯಣ. ರಾಮನ ಸಂಚಾರ ಯಾರಿಗಾಗಿ? ನಮಗಾಗಿ. ಸರಿ, ರಾಮ ನಮಗಾಗಿ ಸಂಚಾರ ಮಾಡಿದಾಗ ನಮ್ಮದೇನಾಯಿತು? ರಾಮನನ್ನು ಕುರಿತು ಅಯನ, ರಾಮನ ಕಡೆಗೆ ನಮ್ಮ ಸಂಚಾರ ಆರಂಭ ಆಯಿತು. ಹೇಗೆ ನಮ್ಮಲ್ಲಿ ಸಂಚಾರ ಆರಂಭ ಆಯಿತು ಕೇಳ್ತೀರಾ? ರಾಮನಿಂದಾಗಿ ನಮ್ಮಲ್ಲಿ ವಿದ್ಯುತ್ ಸಂಚಾರ ಆಯಿತು. ರಾಮನಿಂದ ಸಂಚಾರ ಯಾವುದು ಆಗ್ಬೋದು, ವಿದ್ಯುತ್ ಸಂಚಾರ ನಮ್ಮ ದೇಹದಲ್ಲಿ ಒಳಗಿನಿಂದ ಅಂಥ ಒಂದು ಸಂಸ್ಕಾರ ಇದ್ದರೆ ಅಂತಹ ವ್ಯಕ್ತಿಗಳು ರಾಮಾಯಣ ಓದುವಾಗ ದೇಹದಲ್ಲಿ ವಿದ್ಯುತ್ ಸಂಚಾರ ಆಗುತ್ತೆ. ದಾಸರು ಒಂದು ಕಡೆ ಅಂದದ್ದುಂಟು, ಬಿಗಿದ ಕಂಠದಿಂ ದೃಗ್ಬಾಷ್ಪದಿಂ. ನಿಜವಾಗಿ ಅವನಲ್ಲಿ ಪ್ರಾಮಾಣಿಕತನ ಇರುವುದಾಗಿದ್ದರೆ, ಒಳಗಿನಿಂದ ಅಂತಹ ಸಂಸ್ಕಾರ ಇರುವುದಾಗಿದ್ದರೆ, ಅವನಿಗೆ ಭಗವಂತನ ಬಗ್ಗೆ ಹೇಳುವಾಗ ಕಂಠ ಬಿಗಿದು ಬರುತ್ತೆ. ಕಂಠ ಬಿಗಿದು ಬರಬೇಕು, ಕಣ್ಣುಗಳಿಂದ ಧಾರಾಕಾರವಾಗಿ ಆನಂದ ಅಶ್ರು ಇಳಿಬೇಕು. ಆದರೆ ಬಿಗಿದ ಕಂಠದಿಂ ದೃಗ್ಬಾಷ್ಪದಿಂ. ಹಾಗಾದರೆ ರಾಮನಿಂದಾಗಿ, ರಾಮನ ಚರಿತ್ರೆಯನ್ನು ಕೇಳುವುದರಿಂದಾಗಿ ನಮ್ಮ ದೇಹದಲ್ಲಿ ಏನಾಗುತ್ತೆ? ವಿದ್ಯುತ್ ಸಂಚಾರ ಆಗುತ್ತೆ. ರಾಮನಿಂದ ಸಂಚಾರ, ರಾಮನಿಗಾಗಿ ಸಂಚಾರ. ನನ್ನದು ಮತ್ತು ನಿಮ್ಮದು. ನನ್ನದು ಉಡುಪಿಯಿಂದ ಸಂಚಾರ, ನಿಮ್ಮದು ಇಲ್ಲಿಂದಲೇ ಮನೆಗಳಿಂದ ಸಂಚಾರ. ನಾನು ಸುಲಭದಲ್ಲಿ ಬಂದೆ, ನೀವು ಕಷ್ಟಪಟ್ಟು ಬಂದಿರಿ. ಯಾಕೆ ನನಗೆ ಬರಲಿಕ್ಕೆ 4 ರಸ್ತೆಗಳುಂಟು, ನಿಮಗೆ 2 ರಸ್ತೆ. ಅದರಲ್ಲಿ ಒಂದು ಗಾಡಿ ಬರುವ ಜಾಗದಲ್ಲಿ 50 ಗಾಡಿಗಳು, ಅದನ್ನೆಲ್ಲ ಆಚೆ ಈಚೆ ಮಾಡಿಕೊಂಡು ದೂಡಿಕೊಂಡು ಬರಬೇಕು ನೀವು. ಆದರೆ ನಮ್ಮದೆಲ್ಲ ಈ ಸಂಚಾರ ಯಾವುದಕ್ಕಾಗಿ? ರಾಮನಿಗಾಗಿ. ರಾಮನ ಕಥೆ ಕೇಳಬೇಕು, ರಾಮನ ಅನುಗ್ರಹ ಪಡಿಬೇಕು ಎನ್ನತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ನಮ್ಮ ಸಂಚಾರ, ರಾಮನಿಗಾಗಿ ಸಂಚಾರ. ಹಾಗಾದರೆ ಇಷ್ಟೆಲ್ಲ ನಾವು ಸಂಚಾರ ಮಾಡಿದರೆ ಕೊನೆಗೆ ರಾಮಚಂದ್ರ ಏನು ಮಾಡ್ತಾನೆ? ಬಾ ನನ್ನಲ್ಲಿ ಬಾ ಅಂತ ನಮ್ಮ ಸಂಚಾರವನ್ನು ತನ್ನಲ್ಲಿ ಆಗುವಂತೆ ಮಾಡಿಕೊಳ್ತಾನೆ. ರಾಮನಲ್ಲಿ ಹೋಗಿ ಸೇರುವುದು, ರಾಮನಿಂದ ಬಂದೆವು, ರಾಮನಲ್ಲಿ ಹೋಗಿ ಸೇರುವಿಕೆ. ಹಾಗಾದರೆ ಇದು ರಾಮಾಯಣ. ಇಷ್ಟ ಆಯಿತು. ವಾಲ್ಮೀಕಿ ರಾಮಾಯಣ. ವಾಲ್ಮೀಕಿ ಅಂದರೆ ಏನು? ವಾಲ್ಮೀಕಿ ಅಂದರೆ ಒಬ್ಬ ಋಷಿಯ ಹೆಸರು. ಯಾಕೆ ಅವನಿಗೆ ಹೆಸರು ಬಂತು? ವಾಲ್ಮೀಕಿ ಅಂತ ಹೆಸರು ಯಾಕೆ ಬಂತು? ವಲ್ಮೀಕದಿಂದ ಬಂದವ, ಆದ್ದರಿಂದ ವಾಲ್ಮೀಕಿ. ವಲ್ಮೀಕ ಅಂದರೆ ಏನು? ಹುತ್ತ. ಹುತ್ತ ಅಂದರೆ ಗೊತ್ತಾ? ಈ ಗೆದ್ದಲು ಕಟ್ಟುವುದು ಹುತ್ತವನ್ನು, ಸರ್ಪವಾಸ ಮಾಡುವುದು, ಯಾರೋ ಕಟ್ಟುವುದು, ಯಾರೋ ಇರು. ನಿಮ್ಮಂತೆ ಮತ್ತೇನು? ಯಾರೋ ದುಡಿದು ಶ್ರಮಪಟ್ಟು ಮನೆ ಕಟ್ಟಿದ, ನಾವು ಹೋದೆ ಅವನಿಗೆ ದುಡ್ಡು ಕೊಟ್ಟೆವು, ಆ ಮನೆಯಲ್ಲಿ ನಾವು ಕೂತೇವೆ, ಕೂತು ನನ್ನದು ಅಂತಂದೆವು. ಯಾರೋ ಮನೆ ಕಟ್ಟಿದ್ದು, ಗಡದ್ದಾಗಿ ಜೀವ ಇದರಲ್ಲಿ ಕೂತು ನನ್ನ ಮನೆ ಅಂತ ಶುರು ಮಾಡಿದ್ದು. ನನ್ನ ಮೈ ಮುಟ್ಟಿದರೆ ಜಾಗೃತೆ ಅಂತಂದ. ಯಾರೋ ದೇವರು ಕಟ್ಟಿದಂಥ ಮನೆ ಇದು, ಭಗವಂತ ಯಾರಿಗೆ ಯಾರುಂಟು ಎರವಿನ ಸಂಸಾರ ಅಂತ. ಹಾಗಾದರೆ ವಲ್ಮೀಕದಿಂದ ಬಂದವ. ವಲ್ಮೀಕ ಅಂದರೆ ಹುತ್ತ. ವಲ್ಮೀಕದಿಂದ ಬಂದವ, ಆದ್ದರಿಂದ ವಾಲ್ಮೀಕಿ. ದಶರಥನಿಂದ ಬಂದವ, ಆದ್ದರಿಂದ ದಾಶರಥಿ. ವಸುದೇವನಿಂದ ಬಂದವ, ಆದ್ದರಿಂದ ವಾಸುದೇವ. ಜಮದಗ್ನಿಯಿಂದ ಬಂದವ, ಆದ್ದರಿಂದ ಜಾಮದಗ್ನಿ. ಜಬಾಲನಿಂದ ಬಂದವ, ಆದ್ದರಿಂದ ಜಾಬಾಲಿ. ಅದೇ ರೀತಿಯಲ್ಲಿ ವಲ್ಮೀಕದಿಂದ ಬಂದವ, ಆದ್ದರಿಂದ ವಾಲ್ಮೀಕಿ. ಆದರೆ ವಾಲ್ಮೀಕಿ ರಾಮಾಯಣ ಅಂತಂದರೆ ಹುತ್ತ
ಹುತ್ತದಿಂದ ಬಂದವನಿಂದ ಬಂದ ರಾಮಾಯಣ ಅಂತ ಆಯ್ತು. ಹುತ್ತದಿಂದ ಬರುವುದು ಯಾರು ಅಂತ, ಹುತ್ತ ಯಾರ ಮನೆ ಅಂತ. ಯಾರ ಮನೆ ನಮ್ಗೆ ಗೊತ್ತು, ಹುತ್ತದಲ್ಲಿ ವಾಸ ಮಾಡುವುದು ಸರ್ಪಗಳು. ಹಾಗಾದ್ರೆ ಏನಾಯ್ತು, ಸರ್ಪದಿಂದ ವಾಲ್ಮೀಕಿ ಅಂದ್ರೆ ಹುತ್ತದಿಂದ ಬಂದದ್ದು, ಹುತ್ತದಿಂದ ಬರತಕ್ಕಂತಹದ್ದು ಸರ್ಪ. ಹಾಗಾದ್ರೆ ಸರ್ಪದ ರಾಮಾಯಣ ಅಂತ ಹೇಳಿದಂತೆ ಆಯ್ತು. ಸರ್ಪದಿಂದ ಹೊರಟ ರಾಮಾಯಣ ಅಂತ ಹೇಳಿದಂತೆ ಆಯ್ತು. ಸರ್ಪ ಅಂದ್ರೆ ಯಾರು? ಸುಮ್ಮನೆ ನಮ್ಮ ನಿಮ್ಮ ಮನೆಯ ತೋಡಲ್ಲಿ ಹರಿದಾಡುವ ಸರ್ಪಗಳು ನಮಗೆ ಪ್ರಯೋಜನ ಇಲ್ಲ. ನಾವು ಹೇಳತಕ್ಕಂತಹ ಸರ್ಪ ಅಂದ್ರೆ ಅವನೇ. ಯಾರಕ್ಕಿಂತ ದೊಡ್ಡ ಸರ್ಪ ಇನ್ನೊಂದು ಇಲ್ಲವೋ ಅವ. ಯಾರವ? ಶೇಷ. ಹಾಗಾದ್ರೆ ವಾಲ್ಮೀಕಿ ರಾಮಾಯಣ ಅಂತಂದ್ರೆ ಶೇಷ ರಾಮಾಯಣ ಅಂತ ಹೇಳಿದಂತೆ ಆಯ್ತು. ಅಲ್ಲಿಗೆ ಬಂತೀಗ. ಹೌದು, ರಾಮಾಯಣ ನಡಿಬೇಕಾದ್ರೆ ಈ ಶೇಷನ ತ್ಯಾಗ ತುಂಬ ಉಂಟು. ಆಚಾರ್ಯ ಮಧ್ವರು ಬಾಯಿ ಬಿಟ್ಟಂದ್ರು, ಲಕ್ಷ್ಮಣ ಹನುಮತ್ ಪಶ್ಚಾತ್ ತತಃ ಭರತವಾಲಿನವು. ರಾಮಚಂದ್ರನ ಸೇವೆ ಮಾಡಿದವರಲ್ಲಿ ಯಾರ ಯಾರ ಸ್ಥಾನ ಎಷ್ಟೆಷ್ಟು, ಯಾರ್ಯಾರಿಗೆ ಎಷ್ಟೆಷ್ಟು ಅಂಕಗಳು ಅಂತಂದ್ರೆ ಆಚಾರ್ಯ ಮಧ್ವರಂದ್ರು, ಹನುಮಂತನನ್ನು ಬಿಟ್ಟು ಬಿಡಿ. ಹನುಮಂತನನ್ನು ಬಿಟ್ರೆ ಮತ್ತೆ ಲೆಕ್ಕ ಮಾಡುವುದು ಲಕ್ಷ್ಮಣ ಅಂತಂದ್ರು. ಲಕ್ಷ್ಮಣ ಹನುಮತ್ ಪಶ್ಚಾತ್ ಅಲ್ಲ, ಭರತ ಎಲ್ಲ ಇಲ್ವೋ? ತತ ಪಶ್ಚಾತ್, ಅವರೆಲ್ಲ ಲಕ್ಷ್ಮಣನ ನಂತರ. ಈ ದಿವಸ ಲಕ್ಷ್ಮಣ ಮಾಡಿದಷ್ಟು ರಾಮಚಂದ್ರನ ಸೇವೆಯನ್ನು ಯಾರೂ ಮಾಡಿಲ್ಲ. ಹನುಮಂತ ಅವ ನಮ್ಮ ಗುಂಪಲ್ಲಿ ಸೇರುವುದಿಲ್ಲ. ನಮ್ಮ ಗುಂಪಲ್ಲಿ ಸೇರದವರು ನಮ್ಮ ಗುಂಪಿಗೆ ಸೇರಿಸಿಕೊಂಡು ಲೆಕ್ಕ ಮಾಡಬಾರದು, ಅವರಿಗೆ ಅವಮಾನ. ಹೇಗೆ ನಮ್ಮ ಗುಂಪಿಗೆ ಸೇರದಂತಹ ನಾಯಿಗಳನ್ನು ಮಂಗಗಳನ್ನು ನಮ್ಮ ಗುಂಪಿಗೆ ಸೇರಿಸಿದರೆ ಅವುಗಳಿಗೆ ಅವಮಾನವೋ ಹಾಗೆಯೇ ಅಲ್ಲೋ. ನಾವು ಪ್ರತಿಯೊಂದಕ್ಕೂ ಕೂಡ ನಾಯಿಗಳನ್ನು ಏನು ನಾಯಿಯಂತೆ ದುಡಿತಾನೆ ಇಲ್ಲ, ಇವ ನಾಯಿಯಂತೆ ದುಡಿಯುವುದಿಲ್ಲ, ಇವ ನಾಯಿಯಂತೆ ಮನೆ ಕಾಯುವುದಿಲ್ಲ. ಇವ ಯಾವ ಮನೆ ಕಾಯ್ತಾನೆ ಆ ಮನೆಗೇನೆ ಕನ್ನ ಹಾಕ್ತಾನೆ. ನಾಯಿ ಹಾಗೆ ಮಾಡುವುದಿಲ್ಲ. ಅದು ನಮ್ಮ ಗುಂಪಿಗೆ ನಾಯಿಗಳನ್ನು ಸೇರಿಸಿ ನಾಯಿಗಳಿಗೆ ಅಪಮಾನ ಮಾಡಬಾರದು. ಹನುಮಂತನನ್ನು ನಮ್ಮ ಗುಂಪಿಗೆ ಸೇರಿಸಿ ಹನುಮಂತನಿಗೆ ಅಪಮಾನ ಮಾಡಬಾರದು. ಅವ ನಮ್ಮ ಗುಂಪಿಗೆ ಸೇರುವುದಿಲ್ಲ. ಯಾಕೆ? ಅವನಿಗೆ ಭಗವಂತನ ವಿಷಯದಲ್ಲಿ ಎಂದೂ ಕೂಡ ವಿಪರೀತ ತಿಳುವಳಿಕೆ ಇಲ್ಲ. ಲಕ್ಷ್ಮಣನನ್ನು ಆರಂಭಿಸಿಕೊಂಡು ಮತ್ತೆ ಎಲ್ಲರಿಗೂ ಕೂಡ ಭಗವಂತನ ಬಗ್ಗೆ ಆಗಾಗ ವಿಪರೀತ ತಿಳುವಳಿಕೆ ಇದೆ. ಆದ್ದರಿಂದ ಹನುಮಂತ ಈ ಗುಂಪಿಗೆ ಸೇರುವುದಿಲ್ಲ. ಹನುಮಂತನ ಬದಿಗಿಡೋಣ. ಹಾಗಾದರೆ ಮತ್ತೆ ಯಾರು ಪ್ರಥಮದಲ್ಲಿ ಬಂದ್ರು? ಶೇಷ, ಲಕ್ಷ್ಮಣ. ಹಾಗಾದ್ರೆ ವಾಲ್ಮೀಕಿ ರಾಮಾಯಣ, ಶೇಷ ರಾಮಾಯಣ, ಲಕ್ಷ್ಮಣ ರಾಮಾಯಣ ಸರಿ ಬಂತು. ಲಕ್ಷ್ಮಣ ಮತ್ತೆ ರಾಮರ ಅಯನ ಲಕ್ಷ್ಮಣ ರಾಮಾಯಣ ಅಂತ. ಇಬ್ಬರದ್ದೇ ತಾನೇ ಸಂಚಾರ. ಸೀತೆ ಜೊತೆಗೆ ಬಂದಳು. ಇವರ ಸಂಚಾರ ಮುಂದುವರಿಯಲಿಕ್ಕೆ ಅವಳು ಕಾರಣಳಾಗಿ ನಿಂತಳು. ಅಂತೂ ತಿರುಗಾಡಿದವರು, ಸಂಚಾರ ಮಾಡಿದವರು ಇವರಿಬ್ಬರು. ಹಾಗಾದ್ರೆ ಏನಿದು? ವಾಲ್ಮೀಕಿ ರಾಮಾಯಣ, ಹುತ್ತದಿಂದ ಹೊರಟು ಬಂದ ರಾಮಾಯಣ. ಹುತ್ತದಿಂದ ಹೊರಡುವುದು ಸರ್ಪ, ಸರ್ಪ ಅಂದ್ರೆ ಶೇಷ. ಹಾಗಾದ್ರೆ ಶೇಷ ರಾಮಾಯಣ, ಶೇಷ ಅಂದ್ರೆ ಲಕ್ಷ್ಮಣ, ಲಕ್ಷ್ಮಣ ರಾಮ ಅಯನ ಲಕ್ಷ್ಮಣ ರಾಮಾಯಣ ಅಂತ. ಹಿರಿಯರು ಒಂದು ಮಾತಂದದ್ದುಂಟು. ಸ್ಥೂಲವಾಗಿ ವಿಮರ್ಶೆ ಮಾಡುವುದಾದ್ರೆ, ಅಂದ್ರೆ ಇದನ್ನು ಲಕ್ಷ್ಮಣ ರಾಮಾಯಣ ಅಂತ ಯಾಕೆ ಹೇಳಬೇಕು, ರಾಮಾಯಣವನ್ನು ಚಿಂತನೆ ಮಾಡುವಾಗ ಲಕ್ಷ್ಮಣನ ಚಿಂತನೆ ಯಾಕೆ ಬೇಕು, ವಾಲ್ಮೀಕಿಗಳು ರಾಮಾಯಣಕ್ಕೆ ಹೆಸರು ಕೊಡುವಾಗ ತನ್ನ ಹೆಸರನ್ನು ಯಾಕೆ ಸೇರಿಸಿದ್ರು ಅಂತಂದ್ರೆ, ತನ್ನ ಹೆಸರು ಲೋಕದಲ್ಲಿ ಚಾಲ್ತಿಗೆ ಬರಬೇಕು ಅಂತಲ್ಲ, ಲಕ್ಷ್ಮಣನ ನೆನಪು ಜನಕ್ಕೆ ಬರಬೇಕು. ರಾಮಾಯಣವನ್ನು ಓದುವಾಗ ಜನರಿಗೆ ಲಕ್ಷ್ಮಣನ ನೆನಪು ಬಂದರೆ ನಾನು ಯಾವ ಉದ್ದೇಶದಿಂದ ರಾಮಾಯಣ ಬರೆದಿದ್ದೇನೋ ಆ ಉದ್ದೇಶ ಈಡೇರುತ್ತೆ. ಜನಗಳಿಗೆ ರಾಮಾಯಣ ಚೆನ್ನಾಗಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಲಕ್ಷ್ಮಣನ ನೆನಪು ಬರುವುದಕ್ಕೋಸ್ಕರ ಲಕ್ಷ್ಮಣ ರಾಮಾಯಣ ಅಂತ ಹೇಳಲಿಲ್ಲ, ವಾಲ್ಮೀಕಿ ರಾಮ ಎರಡೂ ಆಯಿತು. ಅಲ್ಲಿ ತನ್ನ ಹೆಸರನ್ನು ಸೇರಿಸಿದಂತೆ ಆಯಿತು. ಆದರೆ ಉದ್ದೇಶ ಮಾತ್ರ ತನ್ನ ಹೆಸರನ್ನೇ ಸೇರಿಸಬೇಕು ಅಂತಲ್ಲ, ಲಕ್ಷ್ಮಣನನ್ನು ಸೇರಿಸಬೇಕು, ಶೇಷನನ್ನು ತತ್ರಾಪಿ ಲಕ್ಷ್ಮಣ ಅಂತ ಇಷ್ಟೇ ಹೇಳಿಬಿಟ್ರೆ ನಮಗೆ ಮೂಲ ರೂಪದ ಸ್ಮರಣೆ ಬರಲಿಕ್ಕಿಲ್ಲ. ನಮಗೆ ಮೂಲ ರೂಪದ ಸ್ಮರಣೆ ಬರಬೇಕು. ಅದಕ್ಕೋಸ್ಕರ ವಾಲ್ಮೀಕಿ ರಾಮಾಯಣ. ವಾಲ್ಮೀಕಿ ಹುತ್ತಕ್ಕೆ ಸಂಬಂಧಪಟ್ಟದ್ದು. ಹುತ್ತ, ಸರ್ಪ, ಶೇಷ ಒಂದರಿಂದ ಒಂದು ನೆನಪಾಗುತ್ತೆ. ಅದಕ್ಕೋಸ್ಕರ ಅವರು ವಾಲ್ಮೀಕಿ ರಾಮಾಯಣ ಅಂತ ಉದ್ದೇಶಪೂರ್ವಕವಾಗಿ ವಾಲ್ಮೀಕಿಗಳು ಕೊಟ್ಟದ್ದು. ಏನು ಅಭಿಪ್ರಾಯ ಅಂತಂದ್ರೆ, ಹಿರಿಯರೊಂದು ಮಾತಂದ್ರು, ಮನಃ ಸ್ಥೂಲಂತೂ ವಾಸವ. ನಮ್ಮ ಮನಸ್ಸಿಗೆ ಅಭಿಮಾನಿ ಯಾರು? ತತ್ಕ್ಷಣ ಹೇಳೋದಾ?
ಕೇಳಿದ ಕೂಡಲೇ ಹೇಳಬೇಕಾ? ಇಂದ್ರ. ತತ್ಕ್ಷಣದಲ್ಲಿ ಕೊಡುವ ಉತ್ತರ, ವಿಚಾರ ಮಾಡಲಿಕ್ಕಿಲ್ಲ. ಮನಸ್ಸಿಗೆ ಅಭಿಮಾನಿ ಯಾರು ಅಂತ ಕೇಳಿಬಿಟ್ರೆ ತತ್ಕ್ಷಣದಲ್ಲಿ ಕೊಡುವ ಉತ್ತರ ಇಂದ್ರ. ಸಾಮಾನ್ಯವಾಗಿ ಇಂಥದ್ದು ಪ್ರಾಯಶಃ ಲೋಕದಲ್ಲಿಯೂ ಉಂಟು. ಇದನ್ನೇ ಆಚಾರ್ಯರು ಪುರುಷ ಭೇದ, ಕಾಲಭೇದ, ದೇಶ ಭೇದ ಅಂತ ಹೇಳಿದ್ದು ಉಂಟು. ದಿಢೀರ್ ಅಂತ ಕೇಳಿದ್ರಂತೆ ಯಾರತ್ರನು, ದುರ್ಯೋಧನಾದಿಗಳನ್ನು ಕೊಂದದ್ಯಾರು ಅಂತ. ತಕ್ಷಣ ಅಂದ್ರಂತೆ ಅರ್ಜುನ ಅಂದ್ರಂತೆ. ಇದು ಮಹಾಭಾರತದಲ್ಲಿ ಉಂಟು. ದುರ್ಯೋಧನಾದಿಗಳನ್ನು ಅರ್ಜುನ ಕೊಂದ, 3 ಲೋಕದ ಗಂಡ ಅರ್ಜುನ ದುರ್ಯೋಧನಾದಿಗಳನ್ನು ಕೊಂದ ಎನ್ನತಕ್ಕಂಥ ಮಾತು ಉಂಟು. ಆವಾಗ ಪುನಃ ಇವರು ಕೇಳಿದರು, ಅಲ್ಲ ಅರ್ಜುನ ಕೊಂದದ್ದ? ಅರ್ಜುನನಿಗೆ ಸಾಧ್ಯ ಆಯ್ತಾ ಕೊಲ್ಲಿಕ್ಕೆ? ಭೀಮಸೇನ ಬಿಟ್ನಾ ಕೊಲ್ಲಿಕ್ಕೆ? ಹೌದಾ? ಹಾಗಾದರೆ ಕೂಡಿ ಸ್ವಲ್ಪ ನಿಧಾನವಾಗಿ ವಿಚಾರ ಮಾಡೋಣ, ಹೇಳ್ತೇನೆ. ಒಂದೊಂದೇ ವಿಚಾರ ಮಾಡ್ತಾ ಮಾಡ್ತಾ ಭೀಮಸೇನ ಕೊಂದದ್ದು ಅಂತ ಮತ್ತೆ ನಿಧಾನವಾಗಿ ಹೇಳಿ. ನಿಧಾನವಾಗಿ ಹೇಳುವಾಗ ಒಂದು ಕ್ರಮ, ಅವಸರವಾಗಿ ಹೇಳುವಾಗ ಒಂದು. ಉಪನ್ಯಾಸದಲ್ಲಿಯೂ ಕೂಡ ಕೆಲವು ಸಲ ಅವಸರವಾಗಿ ಏನೋ ಬಂತು ಅಂತಂದರೆ ಉಪನ್ಯಾಸ ಮುಗಿದ ಮೇಲೆ ನೀವೇನಾದರೂ ಕೇಳಿದರೆ ಆವಾಗ ಸ್ವಾಮಿಗಳು ಹೇಳುವುದುಂಟು, ಏನೋ ಅವಸರಾಗಿ ಏನೋ ಹೇಳಿಬಿಟ್ಟೆ, ನಾಳೆ ಬೇಕಾದರೆ ಅದನ್ನು ತಿದ್ದೋಣ, ಸರಿ ಮಾಡೋಣ. ಆದರೆ ಅವಸರವಾಗಿ ಒಂದು ರೀತಿ ಇರುತ್ತೆ, ನಿಧಾನವಾಗಿ ಒಂದು ರೀತಿ ಇರುತ್ತೆ. ಅವಸರವಾಗಿ ಅಡಿಗೆ ಮಾಡುವಾಗ 2 ಸಲ ಉಪ್ಪು ಹಾಕುವುದು ಇರುತ್ತೆ. ನಿಧಾನವಾಗಿ ಮಾಡೋದಾದರೆ ಒಂದೇ ಸಲ, ನಿಧಾನವಾಗಿ ಹಾಕದಿರೋದು ಇರುತ್ತೆ, ಅದು ಬೇರೆ ವಿಚಾರ. ಅಂತ ನಿಧಾನವಾಗಿ ಮಾಡೋದಾದರೆ ಒಂದೇ ಸಲ. ಅವಸರವಾಗಿ ಮಾಡುವಾಗ ನಮಗೆ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಂತಿರುವಾಗ ಹಾಕಿದ್ದೇನು ಇಲ್ವೋ ಅಂತ ಮರೆತು ಹೋಗಿರುತ್ತೆ, ಅದೇ ನೆನಪಿರುತ್ತೆ. ಆವಾಗ 2 ಸಲ ಉಪ್ಪು ಬಿತ್ತು. ಈ ದೂರದಲ್ಲಿ ಏನಾದರೂ ವಿಚಾರ ಬರ್ತಾ ಇದ್ದರೆ ಆವಾಗ ಅದನ್ನು ನೋಡಬೇಕು ಅಂತ ಅವಸರವಾಗಿ ಒಮ್ಮೆ ಉಪ್ಪು ಹಾಕಿದ್ರು. ಅಲ್ಲೇ ತಲೆ ಇರುತ್ತೆ, ದೂರದರ್ಶನದಲ್ಲೇ ತಲೆ ಇರುತ್ತೆ, ಉಪ್ಪು ಹಾಕಿದ್ರು. ಇಲ್ಲಿ ಅಡಿಗೆ ಆಯಿತು. ಆವಾಗ ಮಕ್ಕಳು ಅಮ್ಮ ಅಂತ ಕೂಗಿದ್ರು. ಯಾಕೆ? ಏನೋ ಒಂದು ಹೊಡೆತದ ಪ್ರಕರಣ ನಡೀತಾ ಉಂಟು ದೂರದರ್ಶನ. ಓಡಿ ಬಂದು ಹೊಡೆತದ ಪ್ರಕರಣ ನೋಡಿದ್ರು. ಬೇಷ್, ಚೆನ್ನಾಗಿ ಉಂಟು. ದೇವರ ಪ್ರಕರಣ ಬಂದದ್ದನ್ನು ಚೆನ್ನಾಗಿ ಉಂಟು ಅಂತ ಅವನು ಹೇಳಲಿಲ್ಲ, ಇವಳು ಹೇಳಲಿಲ್ಲ. ಹೊಡೆತದ ಪ್ರಕರಣ ಚೆನ್ನಾಗಿ. ಪುನಃ ಹೋದರು, ಹೋಗಿ ಮತ್ತೊಂದು ಉಪ್ಪು ಹಾಕಿ. ಇದು ಅವಸರದಲ್ಲಿ ಹಾಕಿದವು. ಗ್ರಹಚಾರ ಇವಳಿಗೆ ಇಷ್ಟ ಅವಸರ ಅಲ್ವಾ? ತಿನ್ನುವ ಈ ಗಂಡನಿಗೆ ಮಕ್ಕಳಿಗೆ ಇನ್ನಷ್ಟು ಅವಸರ. ಅವುಗಳ ದೂರದರ್ಶನ ಪೆಟ್ಟಿಗೆ ಮುಂದೆ ಕೂತೇ ತಿಂತಾನೇ ಇದ್ದಾವೆ. ಉಪ್ಪು ಹಾಕಿದ್ದು ಗೊತ್ತೇ ಇಲ್ಲ ಇವುಗಳಿಗೆ. ಈ ಗಂಡನಿಗೂ ಗೊತ್ತಿಲ್ಲ, ಈ ಮಕ್ಕಳಿಗೂ ಗೊತ್ತಿಲ್ಲ, ಒಂದೇ ಸಮನೆ ತಿಂತಾನೇ ಇದ್ದ. ಅಷ್ಟಾಗುವಾಗ ವಿದ್ಯುತ್ ಹೋಯಿತು, ಪುನಃ ತಿಂತಾನಿದ್ದಾವೆ. ಅಮ್ಮ ಉಪ್ಪು ಹೆಚ್ಚು ಅಂತ ಈಗ ಹೇಳಿದೆವು ಅಷ್ಟೇ. ಅಷ್ಟರ ತನಕ ತಿಂದ, 3/4 ಪಾಲು ತಿಂದಾಗಿದೆ. ಇದೆಲ್ಲ ಅವಸರದ ಪ್ರಕರಣಗಳು. ಹಾಗಾದರೆ ಅವಸರದ ಸಂದರ್ಭದಲ್ಲಿ ಒಂದು ರೀತಿ ಇರುತ್ತೆ, ನಿಧಾನದ ಸಂದರ್ಭದಲ್ಲಿ ಒಂದು ರೀತಿ ಇರುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಯಾರು ಕೊಂದದ್ದು ಅಂತ ಕೇಳ್ತೀರಾ? ಅವಸರದಲ್ಲಿ ಹೇಳುವಾಗ ಕೊಂದದ್ದು ಅರ್ಜುನ ಅಂತೆ, ಮತ್ತೆ ಸಾವಕಾಶ ನಿಧಾನವಾಗಿ ಅಂದಾಗ ಭೀಮಸೇನ ಕೊಂದದ್ದು ಅಂತ ಹೇಳುವುದನ್ನು ಇದನ್ನು ಏನಂದ್ರು ಗೊತ್ತಾ? ಪುರುಷ ವ್ಯತ್ಯಾಸ ಮಾಡಿ ಹೇಳುವುದು. ಕೆಲವರಿಗೆ ದುಷ್ಟರಿಗೆ ಮೋಹಕವಾಗಿಯೂ ಇರಬೇಕು, ಆ ಉದ್ದೇಶದಿಂದ ಪುರುಷ ವ್ಯತ್ಯಾಸ ಮಾಡ್ತಾರೆ. ಇಲ್ಲದಿದ್ದರೆ ಅಂತೂ ಇಂತಹ ಪ್ರಕರಣಗಳು ಗ್ರಂಥಗಳಲ್ಲಿ ಅಲ್ಲಲ್ಲಿ ಬರುವುದು ಉಂಟು. ಅದೇ ರೀತಿಯಲ್ಲಿ ನಮ್ಮ ಮನಸ್ಸಿಗೆ ಅಭಿಮಾನಿ ಯಾರು ಅಂತ ಕೇಳಿದಾಗ ಥಟ್ಟನೆ ಕೊಡುವ ಉತ್ತರ ಇಂದ್ರ ವಾಸವ ಅಂತ ಮೊದಲು ಕೊಡುವ ಉತ್ತರ. ಇದನ್ನೇ ಉಪನಿಷತ್ಕಾರರು ಏನಂದ್ರು ಅಂತಂದ್ರೆ, ಸ್ಥೂಲಂತು ಮನಃ ವಾಸವ. ಸ್ಥೌಲ್ಯವಾಗಿ ವಿಚಾರ ಮಾಡುವಾಗ, ಮೇಲೆ ವಿಚಾರ ಮಾಡುವಾಗ ಮನಸ್ಸಿಗೆ ಅಭಿಮಾನಿ ಇಂದ್ರ. ಆ ರೀತಿಯಲ್ಲಿ ಇಂದ್ರನನ್ನು ಮನಸ್ಸಿಗೆ ಅಭಿಮಾನಿ ಅಂತ ಚಿಂತನೆ ಮಾಡುವಾಗ ನಮ್ಮ ಚಟುವಟಿಕೆ ಏನು ನಡೀಬೇಕು ಅಂತಂದ್ರೆ, ಯಜ್ಞಯಾಗಾದಿ ಚಟುವಟಿಕೆ ನಡೀಬೇಕು. ಮನಸ್ಸಿಗೆ ಅಭಿಮಾನಿ ಯಾರನ್ನು ಚಿಂತನೆ ಮಾಡುತ್ತೇವೋ ಅದಕ್ಕೆ ಸಂಬಂಧ ಚಟುವಟಿಕೆ ಆವಾಗ ನಡೀಬೇಕು. ಅಥವಾ ಏನು ಚಟುವಟಿಕೆ ಮಾಡಲಿಕ್ಕೆ ತೊಡಗಿದ್ದೇವೋ ಅದಕ್ಕೆ ಸಂಬಂಧಪಟ್ಟ ದೇವತೆಯನ್ನು ಮನಸ್ಸಿಗೆ ಅಭಿಮಾನಿಯಾಗಿ ಚಿಂತನೆ ಮಾಡಬೇಕು. ಇದು ನಮ್ಮ ಚಟುವಟಿಕೆಗೂ ಅಭಿಮಾನಿಯ ಚಿಂತನೆ ಮಾಡುವುದಕ್ಕೂ ಪರಸ್ಪರ ಸಂಬಂಧವನ್ನು ಶಾಸ್ತ್ರಕಾರರು ಕೊಟ್ಟರು. ನಾವು ಯಜ್ಞಯಾಗ ಮಾಡ್ತಾ ಇದ್ದೇವೆ, ಏನೋ ಪವಮಾನ ಹೋಮನೋ ಗಣ ಹೋಮನೋ ವೈಶ್ವದೇವೋ ಅಂತೂ ಏನೋ ಅಗ್ನಿಯಲ್ಲಿ ಆಹುತಿ ಕೊಡುವ ಕಾರ್ಯಕ್ರಮ ಇಟ್ಟುಕೊಂಡ್ರೆ ಮನಸ್ಸು ಬೇಕಲ್ಲ ಅಲ್ಲಿಗೆ. ಆವಾಗ ಮನಸ್ಸಿನಲ್ಲಿ ಯಾರ ಚಿಂತನೆ, ಮನಸ್ಸಿಗೆ ಅಭಿಮಾನಿ ಯಾರು ಅಂತ ಚಿಂತನೆ ಇಂದ್ರ. ಯಾಕೆ? ಸಮಸ್ತ ಯಜ್ಞ ಯಾಗಗಳನ್ನು ಹಿಡಿತದಲ್ಲಿ ಇಟ್ಟುಕೊಂಡ ಶಕ್ತಿ ಇಂದ್ರ. ಸ್ಥೂಲಂತು ಮನಃ ವಾಸವ ಏನ ಯಜ್ಞಾಧಿಕಂ ಕುರಿಯಾತ್. ಆ ರೀತಿ ಚಿಂತನೆ ಮಾಡಿದಾಗ ಯಜ್ಞಯಾಗಾದಿಗಳನ್ನು ಮಾಡೋಣ. ಸರಿ, ಇನ್ನೊಂಚೂರು ಸೂಕ್ಷ್ಮವಾಗಿ ವಿಚಾರ ಮಾಡುವುದಾದರೆ ಅದಕ್ಕಂದ್ರು ಮನಃ ಸೂಕ್ಷ್ಮಂ. ಇನ್ನು ಸ್ವಲ್ಪ ಒಳಗೆ ಹೋಗಿ ವಿಚಾರ ಮಾಡುವುದಾದರೆ
ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿ ವಿಚಾರ ಮಾಡುವುದಾದರೆ ಶೇಷಃ ರುದ್ರಃ ವಿಪಃ. ವಿಪ ಅಂದರೆ ಗರುಡ. ಸ್ವಲ್ಪ ಒಳಗೆ ಹೋಗೋಣ, ಸ್ವಲ್ಪ ಇನ್ನು ವಿಮರ್ಶೆ ಮಾಡೋಣ. ಆವಾಗ ಮನಸ್ಸಿಗೆ ಯಾರು ಅಭಿಮಾನಿ? ಶೇಷಃ ರುದ್ರಃ ವಿಪಃ. ವಿಮರ್ಶೆ ಮಾಡಿ ವಿಚಾರ ಮಾಡಿ ಸ್ವಲ್ಪ ಸೂಕ್ಷ್ಮ ರೂಪೇಣ ಮನಸ್ಸಿಗೆ ಶೇಷ ಅಭಿಮಾನಿ ಅಂತ ಚಿಂತನೆ ಮಾಡ್ತೇವಾ, ಆವಾಗ ಯಜ್ಞನೇ ಮಾಡ್ತಾ ಇರುವುದಲ್ಲ, ಆವಾಗ ಆಹುತಿ ಕೊಡ್ತಾನೆ ಇರುವುದಲ್ಲ. ಮತ್ತೇನು ಮಾಡಬೇಕು? ಹಿರಿಯರಂದ್ರು ಜ್ಞಾನಯೋಗ್ಯಂ ಶೇಷಃ ವ್ಯಾಖ್ಯಾನ ಗೋಚರಂ. ಮನಸ್ಸಿಗೆ ಶೇಷ ಅಭಿಮಾನಿ ಅಂತ ಚಿಂತನೆ ಮಾಡ್ತೇವೋ ಆವಾಗ ಯಜ್ಞಯಾಗ ಬಿಡಬೇಕು, ಅಧ್ಯಯನಕ್ಕೆ ತೊಡಗಬೇಕು. ಅಧ್ಯಯನಕ್ಕೆ ತೊಡಗುತ್ತೇವ, ಮನಸ್ಸಿಗೆ ಶೇಷನನ್ನು ಅಭಿಮಾನಿಯನ್ನಾಗಿ ಚಿಂತನೆ ಮಾಡಬೇಕು. ಅದರಿಂದಲೇ ಕಾಣುತ್ತೆ ನಮಗೆ ಕೆಲವು ಸಲ ಓದಿದ್ದು ತಲೆಗೆ ಹತ್ತುವುದೇ, ಏನು ಓದಿದ್ದು ಅಂತ ಗೊತ್ತೇ ಆಗುವುದಿಲ್ಲದು ಬೇರೆ ವಿಚಾರ, ಓದಿದ್ದು ತಲೆಗೂ ಹತ್ತುವುದಿಲ್ಲ ಎಷ್ಟೋ ಸಲ. ಯಾಕೆ ಅಂತಂದರೆ ಯಾವುದೋ ನಮ್ಮದು ಕೆಲಸ, ಯಾವುದೋ ಅಭಿಮಾನಿಯ ಚಿಂತನೆ ಅಂತ ಪ್ರಸಂಗ ಬಂದಿರುವುದು. ಏನು ಕೆಲಸ ಮಾಡ್ತೇವೋ ಅದಕ್ಕೆ ಸಂಬಂಧಪಟ್ಟ ಅಭಿಮಾನಿಯನ್ನು ಮನಸ್ಸಿಗೆ ಚಿಂತನೆ ಮಾಡಬೇಕು. ಓದುವುದಾ, ಓದ್ತಾ ಇದ್ದೇವೋ ಮನಸ್ಸಿಗೆ ಸಂಬಂಧಪಟ್ಟ ಶೇಷನನ್ನು ಚಿಂತನೆ ಮಾಡೋಣ. ಮಕ್ಕಳು ಓದ್ಲಿಕ್ಕೆ ಕೂತಿದ್ದಾವೆ, ಅವುಗಳ ಮನಸ್ಸಿಗೆ ಏನು ಶೇಷ? ಮನಸ್ಸಿನಲ್ಲಿ ಶೇಷನೇ ಉಳಿತಷ್ಟೇ ವಿನ ಮತ್ತೇನು. ಆದರೆ ನಾವಾದರೂ ಕೊನೆಗೆ ತಂದೆ ತಾಯಿ ಆದರೂ ಆ ಮಗುವನ್ನು ಕೂಡಿಸಿ ಓದು 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 ಅಂತ ಎರಡೇ ಅಕ್ಷರ ನಾವು ಊರು ಹೊಡೆಯುವುದಕ್ಕಿಂತ ಶೇಷ 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 ಅಂತ ಎರಡಕ್ಷರ ಊರು ಹೊಡೆದ್ರೆ ನಾವು ಓದು ಓದು ಅಂತ ಊರು ಹೊಡೆಯುವುದು ತಪ್ಪುತ್ತೆ. ಅವುಗಳಿಗೆ ಓದಲಿಕ್ಕೆ ಪ್ರೇರಣೆ ಆಗುತ್ತೆ, ಓದಲಿಕ್ಕೆ ಶೇಷ ಪ್ರೇರಣೆ ಕೊಡ್ತಾನೆ, ಓದಿದ್ದು ತಲೆಗೆ ಹಿಡಿಯುತ್ತೆ. ಜ್ಞಾನಯೋಗ್ಯಂ ಶೇಷಃ ವ್ಯಾಖ್ಯಾನ ಗೋಚರಂ. ಶೇಷ ಜ್ಞಾನಕ್ಕೆ ಸಂಬಂಧಪಟ್ಟ ಶಕ್ತಿ. ಆದ್ದರಿಂದಲೇ ಆಚಾರ್ಯ ಮಧ್ವರು ಉಡುಪಿಯಲ್ಲಿ ಅನಂತೇಶ್ವರದಲ್ಲಿ ಪ್ರವಚನ ಮಾಡ್ತಾ ಇರುವಾಗ ಪಣಿರಾಡ್ ಉಪಶುಶ್ರುವಾನ್, ಪ್ರಚುರಾಂತರ ಪ್ರವಚನಂ ಪಣಿರಾಡ್ ಉಪಶುಶ್ರುವಾನ್ ಸಸನಕಾದಿ ಮುನಿ. ಆಚಾರ್ಯ ಮಧ್ವರು ಉಡುಪಿ ಅನಂತೇಶ್ವರದಲ್ಲಿ ತಾನು ಪ್ರವಚನ ಮಾಡ್ತಾ ಇರುವಾಗ ಶೇಷ ಆಕಾಶದಲ್ಲಿ ಸನಕಾದಿ ಋಷಿಗಳಿಂದ ಕೂಡಿಕೊಂಡು ಬಂದು ತಾನು ಕೇಳಿದಂತೆ. ಗಗನದಲ್ಲಿ ಬೆಳಕಾದಂತೆ ಆಯ್ತಂತೆ. ಈ ಪಾಠಕ್ಕೆ ಕೂತವರೆಲ್ಲ ಮಧ್ವರ ಮುಖ ನೋಡಿದ್ ಬಿಟ್ಟು ಅಲ್ಲಿ ನೋಡ್ಲಿಕ್ಕೆ ಶುರು ಮಾಡಿ. ಇದು ಈಗ ಯಾವಾಗಲೂ ನೋಡ್ತಾ ಇರುವುದೇ. ಒಬ್ಬ ಯಾರಾದರೂ ಬಂದರೆ ನೀವು ನನ್ನನ್ನೇ ನೋಡ್ತೀರಾ? ನಾನು ಮಾತ್ರ ನಿಮ್ಮನ್ನೇ ನೋಡ್ತೀನಿ. ಯಾಕೆ ನೀವು ಯಾರನ್ನು ನೋಡ್ತೀರಿ ಅಂತ ನೋಡ್ಲಿಕ್ಕೆ ಅಷ್ಟೇ. ನಮ್ಮದು ಸಹಜವಾದ ಕ್ರಮ ಅದು. ಒಬ್ಬನನ್ನೇ ನೋಡ್ತಾ ಇದ್ರೆ ಏನಾದರೂ ಒಂದು ಹೊಸ್ತು ಬೇಕು ನಮ್ಮ ಜೀವನದಲ್ಲಿ. ಅದೇ ರೀತಿ ಮಧ್ವರ ಮುಖವನ್ನೇ ನೋಡ್ತಾ ಇದ್ರು, ಒಂದು ಹೊಸ್ತು ಬಂತು, ಆಚೆ ನೋಡಿದ್ರು, ಆಚೆ ನೋಡಿ ನಾರಾಯಣ ಪಂಡಿತ ಅದರ ಪಟ್ಟಿ ಮಾಡಿದ್ರು, ಅದನ್ನು ಹೀಗೆ ಬೆಳಕಾಯಿತು, ಶಿಷ್ಯರು ನೋಡಿದ್ರು ಅಂತ. ಹಾಗಾದರೆ ಮಧ್ವರ ವ್ಯಾಖ್ಯಾನವನ್ನು ಕೇಳಿಸಿಕೊಂಡಂಥ ಶಕ್ತಿ ಶೇಷ. ಆದರೆ ನಾವು ವ್ಯಾಖ್ಯಾನಕ್ಕೆ ತೊಡಗಿದಾಗ ನಮ್ಮ ಮುಖದಿಂದ ವ್ಯಾಖ್ಯಾನ ಚೆನ್ನಾಗಿ ಹೊರಡಬೇಕಾದ್ರೆ ಆವಾಗ ಮನಸ್ಸಿನಲ್ಲಿ ಶೇಷನ ಚಿಂತನೆ. ಕೇಳತಕ್ಕಂಥ ವ್ಯಕ್ತಿಗಳು ಕೇಳುವಾಗ ಮನಸ್ಸಿನಲ್ಲಿ ಶೇಷನ ಚಿಂತನೆ. ಕೇಳಿದ ಮೇಲೆ ಸ್ವಾಮಿಗಳು ಇಷ್ಟೆಲ್ಲ ಹೇಳಿದರು, ಉಳಿಯುವುದೇನು ಗೊತ್ತಾ? ಬೈದದ್ದು ಮಾತ್ರ. ಅದಲ್ಲ, ಬೈದದ್ದನ್ನು ಬಿಟ್ಟು ಬಿಡಬೇಕು. ಅಕಸ್ಮಾತ್ ಉಪನ್ಯಾಸದ ಮಧ್ಯದಲ್ಲಿ ಸ್ವಾಮಿಗಳು ಯಾರನ್ನಾದರೂ ಬೈದಿದ್ರೆ ಅದನ್ನಲ್ಲಿಗೆ ಬಿಟ್ಟು, ಅದೇ ಇದಕ್ಕೇನು ಹೆಸರು? ಮನನ ಅಂತ ಹೆಸರು. ವಿಮರ್ಶೆ ಮಾಡುವುದು ಅಂತ ಹೆಸರು. ಜೊಳ್ಳನ್ನೆಲ್ಲ ಬದಿಗಿಡುವುದು ಅಂತ ಅರ್ಥ. ಸ್ವಲ್ಪ ಗಣಪತಿಯ ಕಿವಿಯಂತೆ ಮಾಡಿಕೊಳ್ಳುವುದು ಉತ್ತಮ. ಆ ಸಮಯದಲ್ಲಿ ಗಣಪತಿ ಕಿವಿ ಯಾಕೆ ಅಷ್ಟು ದೊಡ್ಡದು ಅಂತ ಕೇಳ್ತೀರಾ? ಎಲ್ಲ ವಿಷಯ ತುಂಬಿಸಿಕೊಂಡ ಆಮೇಲೆ ನಾವು ಗೇರ್ತೇವಲ್ಲ, ಅದಕ್ಕೆ ನೀವೇನು ಹೇಳ್ತೀರೋ ಗೆರಸೆ ಅಂತ. ಅದರಲ್ಲಿ ಏನು ಗೇರುವಾಗ ಬೇಡದ್ದೆಲ್ಲ ಹೋಗುತ್ತೆ, ಬೇಕಾದ್ದು ಮಾತ್ರ ಉಳಿಯುತ್ತೆ. ಅದೇ ರೀತಿಯಲ್ಲಿ ಎರಡು ಕಿವಿಯಲ್ಲಿ ಗಣಪತಿ ಗೇರ್ತಾನೇ ಇರ್ತಾನೆ ಅಂತ. ಬೇಡದ್ದು ಹೋಗುತ್ತೆ, ಬೇಕಾದ್ದು ಉಳಿಯುತ್ತೆ. ನಮ್ಮಲ್ಲಿ ಬೇಕಾದ್ದು ಹೋಯಿತು, ಬೇಡದ್ದು. ಇದಕ್ಕೇನು ಹೆಸರು? ಮನನ ಅಂತ ಹೆಸರು. ಈ ಮನನ ಸಂದರ್ಭದಲ್ಲಿ ಯಾರ ಚಿಂತನೆ ಅಂತಂದರೆ ಹಿರಿಯರಂದ್ರು ರುದ್ರಃ. ವ್ಯಾಖ್ಯಾನ ಮಾಡುವಾಗ, ವ್ಯಾಖ್ಯಾನ ಕೇಳುವಾಗ ಶೇಷನ ಚಿಂತನೆ ಮಾಡೋಣ. ಮನಸ್ಸಿಗೆ ಅಭಿಮಾನಿ ಶೇಷ ಅಂತ ಚಿಂತನೆ ಮಾಡೋಣ. ಕೇಳಿದ್ದನ್ನು ಮನನ ಮಾಡುವಾಗ ರುದ್ರನ ಚಿಂತನೆ ಮಾಡೋಣ. ಸರಿ, ಮನನ ಮಾಡಿದೆವು, ಜೊಳ್ಳನ್ನೆಲ್ಲ ಹೊರ ಹಾಕಿದೆವು, ವಿಷಯ ಮಾತ್ರ ಉಳಿಯಿತು, ಮನೆಯಲ್ಲಿ ಕೂತಿದ್ದೇವೆ, ಆ ವಿಷಯವನ್ನೇ ಮೆಲುಕು ಹಾಕ್ತಾ ಇದ್ದೇವೆ. ಆವಾಗ ವಿಪಹ ಗರುಡನ ಚಿಂತನೆ ಬರಲಿ ಮನಸ್ಸಿಗೆ. ಧ್ಯಾನಂ ನಿಶ್ಚಿತ ತತ್ವಸ್ಯ. ತತ್ವದ ನಿಶ್ಚಯ ಆದಮೇಲೆ ಹೀಗೆಯೇ ಅಂತ ತೀರ್ಮಾನ ಆದಮೇಲೆ
ಅದರ ಮೆಲುಕು, ಅದರ ಆವೃತ್ತಿ, ನಿರಂತರವಾದ ಆವೃತ್ತಿ, ಆವಾಗ ವಿಪಹ. ಆದರೆ ಮನಸ್ಸಿಗೆ ಮೊದಲು ಇಂದ್ರ ಯಜ್ಞಯಾಗಕ್ಕೆ ಸಂಬಂಧಪಟ್ಟು, ವ್ಯಾಖ್ಯಾನಕ್ಕೆ ಸಂಬಂಧಪಟ್ಟು ಶೇಷ, ರಾಮಾಯಣದ ವ್ಯಾಖ್ಯಾನ, ರಾಮಾಯಣದ ಪ್ರವಚನ, ರಾಮಾಯಣದ ಶ್ರವಣ. ಹಾಗಾದರೆ ಪ್ರವಚನ ಮಾಡುವವರಿಗೂ ಪ್ರವಚನ ಕೇಳುವವರಿಗೂ ರಾಮಾಯಣ ಅರ್ಥ ಆಗಬೇಕು ಎನ್ನುವ ಉದ್ದೇಶದಿಂದ ವಾಲ್ಮೀಕಿಗಳು ರಾಮಾಯಣ ಅಂತ ಹೇಳುವ ಮೊದಲು ಶೇಷನನ್ನು ಸೇರಿಸಿದರು. ಶೇಷ ರಾಮಾಯಣ ಅಂತಂದರು, ವಾಲ್ಮೀಕಿ ರಾಮಾಯಣ ಅಂತಂದರು. ಯಾರಿಗಾದರೂ ಆಸೆ ಸಹಜವಾಗಿ ಸ್ವಲ್ಪ ಇದ್ದೇ ಇರುತ್ತೆ, ತಾನು ಮಾಡಿದ್ದು, ನಾವು ಮಾಡದಿದ್ದರೂ ನಾವು ಮಾಡಿದ್ದು ಅಂತ ಹೇಳಿಕೊಂಡಿರುವಾಗಿನ ಸಹಜವಾಗಿ ಮಾಡಿದವರು ಹೇಳಿಕೊಳ್ಳುವುದರಲ್ಲಿ ಏನು ತಪ್ಪುಂಟು ಅಂತಾರೆ. ಆದ್ದರಿಂದ ವಾಲ್ಮೀಕಿ ರಾಮಾಯಣ ಅಂತ ಹೆಸರು ಕೊಟ್ಟರು. ನಿಜವಾಗಿ ಅವರ ಉದ್ದೇಶ ರಾಮಾಯಣವನ್ನು ಪಠನ ಮಾಡುವ ವ್ಯಕ್ತಿಗಳಿಗೆ ನಾನು ಯಾವ ಉದ್ದೇಶದಿಂದ ರಾಮಾಯಣವನ್ನು ಕೊಟ್ಟಿದ್ದೇನೋ, ರಾಮಚಂದ್ರನ ವ್ಯಕ್ತಿತ್ವಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ನಾನು ರಾಮಾಯಣವನ್ನು ಏನು ಕೊಟ್ಟಿದ್ದೇನೆ, ನಮ್ಮ ಜನರ ಮನಸ್ಸಿನಲ್ಲಿ ಹಾಗೆಯೇ ರಾಮಾಯಣ ಉಳಿಬೇಕು ಎನ್ನುವ ಉದ್ದೇಶದಿಂದ ವಾಲ್ಮೀಕಿ ಅಂತ ಸೇರಿಸಿದರು. ಹುತ್ತದಿಂದ ಬಂದವನ ರಾಮಾಯಣ ಅಂತ ಸೇರಿಸಿದರು. ಶೇಷ ರಾಮಾಯಣ ಅಂತಂದರು. ಇದನ್ನು ಶೇಷನನ್ನು ಚಿಂತನೆ ಮಾಡಿ ನಾವು ರಾಮಾಯಣವನ್ನು ಕೇಳಿದರೆ, ಹೇಳಿದರೆ, ಓದಿದರೆ ವಾಲ್ಮೀಕಿ ಋಷಿಗಳ ಅಭಿಪ್ರಾಯ ಪೂರಾ ನಮ್ಮ ತಲೆಯ ಒಳಗೆ ಹೋಗುತ್ತೆ. ರಾಮಚಂದ್ರನ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುವುದಿಲ್ಲ. ಆ ದೃಷ್ಟಿಯಲ್ಲಿ ವಾಲ್ಮೀಕಿ ರಾಮಾಯಣ ಅಂತ ಹೆಸರು ಬಂತು. ಅವರು ವಾಲ್ಮೀಕಿ ಹೌದು, ಅವರು ನಿಜವಾಗಿ ಅವರು ವೇದ ಪ್ರಾಚೇತಸಾತ್ ಆಸೀತ್ ಸಾಕ್ಷಾತ್ ರಾಮಾಯಣಾತ್ಮನ ಅಂತ ಒಂದು ಮಾತಂದ್ರಿ. ವಾಲ್ಮೀಕಿ ಋಷಿಗಳ ಅಪ್ಪ ಯಾರು ಅಂತ ಒಂದು ವಿಚಾರ ಶುರುವಾಯಿತಂತೆ. ಆವಾಗ ಪ್ರಚೇತಾಹ, ಪ್ರಚೇತ ಅಂತ ಯಾರಿಗೆ ಹೆಸರು? ವರುಣನಿಗೆ ಪ್ರಚೇತಾಹ ಅಂತ ಹೆಸರು. ವರುಣನ ಮಗ ವಾಲ್ಮೀಕಿ ಅಂತ. ಆ ವರುಣನ ಮಗನಾಗಿ ಇದ್ದ ವಾಲ್ಮೀಕಿ ಅಂತ ಅವನ ಚರ್ಯೆಯಿಂದಾಗಿ, ಅವನ ಕೆಲಸದಿಂದಾಗಿ ಅವನಿಗೆ ಬಂದ ಬಿರುದು ಅದು ವಾಲ್ಮೀಕಿ ಅಂತೇಳಿ. ಪ್ರಚೇತಸನ ಮಗನಾಗಿ ಹುಟ್ಟಿದ. ಆ ಮಗ ತಪಸ್ಸು ಮಾಡಿದ. ಎಷ್ಟು ತಪಸ್ಸು ಮಾಡಿದ ಅಂತಂದರೆ ತನ್ನ ಮೈಯಲ್ಲಿ ಹುತ್ತ ಬೆಳೆಯುವಷ್ಟೂ ತಪಸ್ಸು ಮಾಡಿದ. ಆ ತಪಸ್ಸಿನ ಬರದಲ್ಲಿ ತನ್ನ ದೇಹದ ಪ್ರಜ್ಞೆ ಕಳ್ಕೊಂಡು ಬಿಟ್ಟಿದ್ದ. ದೇವರಲ್ಲೇ ಚಿಂತನೆ ಮಾಡಿಕೊಂಡು ತಪಸ್ಸು ಮಾಡಿದ. ಅದರಲ್ಲೇ ಸುತ್ತಮುತ್ತ ಏನು ಬೆಳೆದಿತ್ತು? ಹುತ್ತ ಬೆಳೆದಿತ್ತು. ತಪಸ್ಸು ಮುಗಿದ ಮೇಲೆ ಅದರಿಂದ ಎದ್ದು ಹೊರಗೆ ಬಂದ. ನಮಗೆ ಎಲ್ಲಿಂದ ಹೊರಗೆ ಬಂದದ್ದು ಖಂಡಿತ ನಾವು ಆ ಹೆಸರಿಟ್ಟು ಕರೆಯುವರು. ಯಾಕೆ? ನಮ್ಮ ಕಣ್ಣು ಹುತ್ತ ತನಕ ಮಾತ್ರ ಹೋದದ್ದು, ಹುತ್ತದಿಂದ ಆಚೆ ಹೋಗಿಲ್ಲ. ನಮ್ಮ ನಿಮ್ಮ ಕಣ್ಣು ನಮ್ಮ ನಿಮ್ಮ ಕಿವಿಯಲ್ಲಿ ತನಕ ಹೋಗುತ್ತೆ, ನಮ್ಮ ನಿಮ್ಮ ಅಪ್ಪನ ತನಕ ಹೋಗುತ್ತೆ, ಅಜ್ಜನ ತನಕ ಎಲ್ಲಿ ಹೋಗುತ್ತೆ, ಪಿಜ್ಜನ ತನಕ ಎಲ್ಲಿ ಹೋಗುತ್ತೆ, ನಮ್ಮ ಹಿರಿಯರ ತನಕ ಎಲ್ಲಿ ಹೋಗುತ್ತೆ. ಇವರ ಮಗ ಅಂತ ಅಷ್ಟೇಳಿ ಮುಗಿಸಿ ಬಿಡ್ತೇವೆ ಅಷ್ಟೇ. ಇವರ ಮೊಮ್ಮಗ ಅಂತ ಹೇಳುವ ಹಂತಕ್ಕೆ ನಾವೇನು ಹೋಗುವುದಿಲ್ಲ. ಅದೇ ರೀತಿ ವಲ್ಮೀಕದಿಂದ ಬಂದವ, ಹುತ್ತದಿಂದ ಬಂದವ, ಆದ್ದರಿಂದ ವಾಲ್ಮೀಕಿ ಇಂತಿಷ್ಟೇ ಅಂದೇವು ವಿನಃ ಅದರ ಹಿಂದಿನ ಪೂರ್ವಾಚಾರ್ಯರ ಬಗ್ಗೆ ವಿಮರ್ಶೆ ಮಾಡಲಿಕ್ಕೆ ಹೋಗಿಲ್ಲ. ಅಂತೂ ವಾಲ್ಮೀಕಿ ಋಷಿಗಳು ಈ ಅಭಿಪ್ರಾಯ ಇಟ್ಟುಕೊಂಡು ರಾಮಾಯಣವನ್ನು ಓದುವಾಗ ಶೇಷನ ಚಿಂತನೆ ಮಾಡಬೇಕು ಎನ್ನುವ ಒಂದು ಉದ್ದೇಶದಿಂದ ತನ್ನ ಗ್ರಂಥಕ್ಕೆ ವಾಲ್ಮೀಕಿ ರಾಮಾಯಣ. ಇದು ರಾಮಾಯಣ ಓದುವಾಗ ಮಾತ್ರ ಅಲ್ಲ, ವಾಲ್ಮೀಕಿ ಭಾರತ, ವಾಲ್ಮೀಕಿ ಭಾಗವತ, ವಾಲ್ಮೀಕಿ ಅಷ್ಟಾದಶ ಪುರಾಣ, ವಾಲ್ಮೀಕಿ ವೇದ, ಏನರ್ಥ? ಎಲ್ಲ ಶೇಷನ ಚಿಂತನೆ ಬರಬೇಕು ಎನ್ನುವ ಸಲುವಾಗಿ. ಅದು ಬೇರಿಗೆ ನೀರು ಹಾಕಿದರೆ ಸಾಕು, ಮತ್ತೆ ಕೊಂಬೆ ರೆಂಬೆಗಳಿಗೆಲ್ಲ ನೀರು ತನ್ನಿಂತಾನೇ ಸಿಗೋದು. ನಾವು ಮೊದಲು ಒಂದು ಬರೆಯುವುದು, ಆಮೇಲೆ ಪುನಃ ಅದನ್ನೇ ಬರೆಯುವುದಿಲ್ಲ, ಕೆಳಗಿನಿಂದ 2 ಕೊಮ ಹಾಕಿ ಬಿಡ್ತೇವೆ, ಅದರ ಕೆಳಗೆ ಮತ್ತೆ 2 ಕೊಮ, ಅದು ಹಾಗೆ ಅಂತ ಅರ್ಥ. ಅದೇ ರೀತಿ ನಮ್ಮ ಎಲ್ಲ ಗ್ರಂಥಗಳಲ್ಲಿಯೂ ಕೂಡ ಮೊದಲಿನ ಗ್ರಂಥ ರಾಮಾಯಣ. ಆದಿಕಾವ್ಯ ಎನ್ನುವ ಹೆಸರು ಭಾರತಕ್ಕೆ ಇಲ್ಲ, ರಾಮಾಯಣಕ್ಕೆ ಇರುವುದು. ಆದರೆ ಅಂತಹ ಮೊದಲಿನ ಗ್ರಂಥವಾದ ರಾಮಾಯಣಕ್ಕೆ ವಾಲ್ಮೀಕಿ ಅಂತ ಒಂದು ಹೆಸರು ಇಟ್ಟರೆ ಬೇರೆ ಎಲ್ಲ ಗ್ರಂಥಗಳಿಗೂ ಕೂಡ ಆ ಹೆಸರು ಇಡಬೇಕು ಎನ್ನುವುದು. ಡು 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 ಒಂದಾಗ ಕೊಮ ಹಾಕ್ತೇವೆ, ಇಲ್ಲ ಪ್ರಾಯಶಃ ಡು ಅಂತ ಬರೀತೇವೆ, ಕಾಣುತ್ತೆ ಡಿ ಮತ್ತೆ 0 ಇದನ್ನು ಬರೀತೇವೆ, ಅಂದರೆ ಹಾಗೆ 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 ಅಂತ ಅರ್ಥ. ಅದೇ ರೀತಿ ಎಲ್ಲ ಗ್ರಂಥಗಳು ಕೂಡ ವಾಲ್ಮೀಕಿ ಅಂತ ಶಬ್ದವನ್ನು ಅನುಸಂಧಾನ ಮಾಡಿಕೊಂಡು, ಮತ್ತು ನೀವೀಗ ಸಮಾಜದಲ್ಲಿ ವಾಲ್ಮೀಕಿ ಭಾರತ ನಾನು ಓದ್ತಾ ಇದ್ದೇನೆ ಅಂತಂದುಬಿಟ್ರೆ ಏನು ಹುಚ್ಚು ನಿನಗೆ ಎಂದಾರು. ಆ ಹುಚ್ಚು ನಮಗೇನೇ ಇರಲಿ, ಇನ್ನೊಬ್ಬರಿಗೆ ನಮ್ಮ ಹುಚ್ಚನ್ನು ತೋರಿಸಿಕೊಡೋದು ಬೇಡ. ಕೇಳಿದರೆ ಅವರಿಗೆ ಕೇಳಬೇಕು ಅಂತ ತವಕ ಇದ್ದರೆ ಮತ್ತೆ ಅದರ ವಿವರಣೆ ಹೀಗೆ ಮಾಡೋಣ. ಆ ದೃಷ್ಟಿಯಲ್ಲಿ ವಾಲ್ಮೀಕಿ ಋಷಿಗಳು ಈ ಗ್ರಂಥಕ್ಕೆ ವಾಲ್ಮೀಕಿ ರಾಮಾಯಣ ಅಂತ ಹೆಸರಿಟ್ಟಿದ್ರೆ, ಈ ವಾಲ್ಮೀಕಿ ಋಷಿಗೆ
ನಾರದರ ಭೇಟಿಯಾದದ್ದು ಎಲ್ಲಿ? ಇವರು ಸ್ನಾನಕ್ಕೆ ಹೊರಟವರು ವಾಲ್ಮೀಕಿ ಋಷಿಗಳು. ಹಿಂದಿನಿಂದ ಶಿಷ್ಯ ಭಾರದ್ವಾಜ ಕಲಶ ಹಿಡ್ಕೊಂಡು ಸ್ನಾನದ ತಂಬಿಗೆ ಮತ್ತು ಇನ್ನೊಂದು ಬಟ್ಟೆ, ಇನ್ನೊಂದು ಒಲ್ಕಲ, ಇನ್ನೊಂದು ನಾರುಡೆ, ಒಂದು ನಾರುಡೆಯನ್ನು ಹುಟ್ಟಿದ್ದಾರೆ ವಾಲ್ಮೀಕಿಗಳು, ಮತ್ತೊಂದು ನಾರುಡೆ ಶಿಷ್ಯನ ಕೈಯಲ್ಲಿ ಉಂಟು, ಕೈಯಲ್ಲೊಂದು ತಂಬಿಗೆ ಉಂಟು. ಸ್ನಾನಕ್ಕೆ ಹೋಗುವಾಗ ಬೇಕು ತಾನೆ ಬಟ್ಟೆ ಮತ್ತು ತಂಬಿಗೆ, ಎರಡು ಮುಖ್ಯ ತಾನೆ. ಅದನ್ನು ಹಿಡ್ಕೊಂಡು ಶಿಷ್ಯ ಹಿಂದಿನಿಂದ ಹೋಗ್ತಾ ಇದ್ದಾನೆ, ಮುಂದಿನಿಂದ ವಾಲ್ಮೀಕಿಗಳು ಹೋಗ್ತಾ ಇದ್ದಾರೆ. ಆವಾಗ ನಾರದರು ಎದುರು ಬಂದರು. ಗುರುಗಳು ಎದುರು ಬಂದಾಗ, ಗಂಗೆ ಬಂದಾಗ ಮುಳುಗಿದ್ದು ಬಂತು. ಮತ್ತೆ ಅಂತಂದರೆ ಗಂಗೆ ಹೋಗಿಬಿಡುತ್ತೆ. ಅದು ದಾರಿ ಬದಲಾಯಿಸ್ತಾನೇ ಇರ್ತಾಳೆ ಗಂಗೆ. ಇವತ್ತು ಇಲ್ಲಿ ಹರಿತಾ ಇದ್ರೆ ನಾಳೆ ಮತ್ತೊಂದು ಕಡೆ ಹರಿತಾಳೆ. ಅವಳು ತನ್ನ ಪಾತ್ರವನ್ನು ದಿಕ್ಕನ್ನು ಬದಲಿಸ್ತಾನೇ ಇರ್ತಾಳಂತೆ. ನೀರಿನ ಪ್ರವಾಹ ಬದಲಾಗುತ್ತಾನೆ ಇರ್ತದೆ. ನಾರದರೆಂಬ ಗಂಗೆ ಈ ದಿವಸ ಎದುರು ಬಂದಾಗ, ವಾಲ್ಮೀಕಿ ಋಷಿಗಳ ಸ್ನಾನ ಇನ್ನೂ ಆಗದಿರುವಾಗ ಗಂಗೆ ಬಂದಿದೆ ಅಂತಂದ್ರು ಮುಳುಗಲಿಕ್ಕೆ ಶುರು ಮಾಡಿದರು. ಏನು ಗಂಗೆ? ನಾರದರೆಂಬ ಗಂಗೆಯಲ್ಲಿ ಮುಳುಗುವುದಂದ್ರೆ ಏನು ಅಂದರೆ ಹೇಳಿ ಸ್ವಲ್ಪ ದೇವರ ಬಗ್ಗೆ ಅಂತ ಅಷ್ಟೇ, ಮತ್ತೇನಿಲ್ಲ. ದೇವರ ಬಗ್ಗೆ ಕೇಳುವುದೇ ಒಂದು ಸ್ನಾನ. ಅನೇಕ ರೀತಿಯಾದ ಸ್ನಾನಗಳುಂಟು. ಹೊರಗಿನ ಸ್ನಾನ, ಒಳಗಿನ ಸ್ನಾನ, ಬಿಸಿಲು ಸ್ನಾನ, ಮೃತ್ತಿಕಾ ಸ್ನಾನ. ಬಿಸಿಲು ಸ್ನಾನ ಅಂತಲೂ ಒಂದುಂಟು. ಏನು? ನಮಗೊಂದು ಅಭ್ಯಾಸ ಉಂಟಲ್ಲ, ಸ್ನಾನ ಎಲ್ಲ ಆದಮೇಲೆ ತಲೆಗೆ ಎಣ್ಣೆ ಹಚ್ಚೋದು. ಯಾಕೆ ಇಲ್ಲದ್ರೆ ಆ ತಲೆ ಹೇಳಿದ್ದು ಕೇಳುವುದಿಲ್ಲ, ನಾವು ಹೇಳುವುದು ಕೇಳುವುದಿಲ್ಲ, ನಮ್ಮ ತಲೆಯೂ ನಾವು ಹೇಳಿದ್ದನ್ನು ಕೇಳುವುದಿಲ್ಲ. ಆ ತಲೆ ಅಂದ್ರೇನು? ತಲೆ ಕೂದಲು. ಹೇಳಿದ್ದನ್ನು ಕೇಳುವುದಕ್ಕೋಸ್ಕರ ತಲೆಗೆ ನಾವೆಲ್ಲ ಆದಮೇಲೆ ಎಣ್ಣೆ ಹಚ್ಚಿ ಆ ತಲೆಯನ್ನು ಅಡ್ಡ ದಿಡ್ಡಿ ಮಾಡಿ ಮತ್ತೆ ಹೊರ ಹೋಗುವುದು. ಹಿರಿಯರೊಂದು ಮಾತಂದರು, ತಲೆಗೆ ಎಣ್ಣೆ ಹಚ್ಚಿಕೊಂಡರೆ ಮತ್ತೆ ಆ ವ್ಯಕ್ತಿ ಯಾವ ಕೆಲಸವನ್ನು ಮಾಡಬಾರದು, ಸ್ನಾನ ಮಾಡದೆ. ಅವನಿಗೆ ನಮಸ್ಕಾರ ಮಾಡಬಾರದು, ಅವನು ನಮಸ್ಕಾರ ಮಾಡಬಾರದು, ಊಟ ಮಾಡಬಾರದು, ತಿಂಡಿ ತಿನ್ನಬಾರದು, ಯಾವ ಕೆಲಸವನ್ನು ಮಾಡಬಾರದು ತಲೆಗೆ ಮೈಗೆ ಎಣ್ಣೆ ಹಚ್ಚಿಕೊಂಡರೆ. ನಮಗಂತೂ ಎಣ್ಣೆ ಹಚ್ಚಿಕೊಳ್ಳದೆ ಆಗುವುದಿಲ್ಲ. ಎಣ್ಣೆ ಹಚ್ಚಿಕೊಂಡ್ರೆ ಹೀಗಾಗುವುದಿಲ್ಲ. ಏನು ಮಾಡಬೇಕು? ಅದಕ್ಕಂದ್ರೂ ಎಣ್ಣೆ ಹಚ್ಚು, ಬಿಸಿಲು ಸ್ನಾನ ಮಾಡು, ಹೋಗಿ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಿಲ್ಲು, ಆವಾಗ ಸ್ನಾನ ಮಾಡಿದ್ರು. ವಾತ ಆತಪಾಭ್ಯಾಂ ಶುದ್ಧಿ ಅಂತ ಒಂದು ಮಾತಂದ್ರು. ಅದು ಮೈಲಿಗೆ ಅಂತ ಲೆಕ್ಕ. ಅದು ಶುದ್ಧಿ ಹೇಗೆ? ಬಿಸಿಲಿಗೆ ಹೋಗಿ ಸ್ವಲ್ಪ ನಿಲ್ಲು, ಬಿಸಿಲು ಸ್ನಾನ ಮಾಡು, ಶುದ್ಧಿ ಆಯಿತು. ಬಿಸಿಲಿಲ್ವಾ? ಗಾಳಿಗೆ ನಿಲ್ಲು, ಅದರಿಂದ ಶುದ್ಧ ಮಾಡಿ. ಗಾಳಿಯೂ ಇಲ್ವಾ? ಸ್ವಲ್ಪ ಮೃತ್ತಿಕೆಯನ್ನು ತಲೆಗೆ ಹಾಕು, ಮೃತ್ತಿಕಾ ಸ್ನಾನ. ನಾನಾ ರೀತಿಯಾಗಿ ಸ್ನಾನವನ್ನು ಹಿಂದಿನವರು ಹೇಳಿದ್ದುಂಟು. ಅದರಲ್ಲಿ ಮುಖ್ಯವಾದ ಸ್ನಾನ ಯಾವುದು ಗೊತ್ತಾ? ಭಗವಂತನ ಬಗ್ಗೆ ತಿಳುವಳಿಕೆಯನ್ನು ಸಂಪಾದನೆ ಮಾಡುವುದು ದೊಡ್ಡ ಸ್ನಾನ. ಈ ಎಲ್ಲ ಸ್ನಾನ, ಕೆಲವು ಸ್ನಾನದಿಂದ ಮೈಲಿಗೆ ಆಗುತ್ತೆ, ಆ ಸ್ನಾನ ಶುದ್ಧಿಗೆ ಈ ಸ್ನಾನ. ನಾರದರು ಬಂದಿದ್ದಾರೆ, ಸ್ನಾನಕ್ಕೆ ಅಂತ ಹೊರಟಿದ್ದಾರೆ, ಗಂಗೆ ಎದುರು ಬಂದಿದ್ದಾಳೆ ಅಂತಂದ್ರು. ವಾಲ್ಮೀಕಿ ಋಷಿಗಳು ಪ್ರಶ್ನೆ ಮಾಡಲಿಕ್ಕೆ ತೊಡಗಿದ್ರು. ಇಷ್ಟೇ ಸ್ನಾನ ಮಾಡುವಂತಂದರೆ. ಪ್ರಶ್ನೆ ಮಾಡುವುದು, ಉತ್ತರ ಪಡೆಯುವುದು. ದೇವರ ಬಗ್ಗೆ ಪ್ರಶ್ನೆ ಮಾಡುವುದು, ಉತ್ತರ ಪಡೆಯುವುದು. ಪ್ರಶ್ನೆ ಮಾಡಲಿಕ್ಕೆ ತೊಡಗಿದ್ರು. ಈ ಲೋಕದಲ್ಲಿ ಗುಣವಾನ್ ವೀರ್ಯವಾನ್, ನಮಗೆ ಬೇಕಾದ 16 ಗುಣಗಳುಳ್ಳ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಮಾಡಿದರು. ನಾರದರು ರಾಮಾಯಣವನ್ನು ಹೇಳುವ ಮೂಲಕ ಈ ವಾಲ್ಮೀಕಿ ಋಷಿಗಳಿಗೆ ಒಳ್ಳೆಯ ಸ್ನಾನ ಮಾಡಿಸಿದ್ರು. ಇದು ಎಲ್ಲಿಯ ಸ್ನಾನ? ಒಳಗಿನ ಸ್ನಾನ ಆಯಿತು. ಇನ್ನು ಹೊರಗಿನ ಸ್ನಾನಕ್ಕೋಸ್ಕರ ನದಿ ಬದಿಗೆ ಹೊರಟಿದ್ದಾರೆ. ಇದರಿಂದ ಲೋಕಕ್ಕೊಂದು ಪಾಠ ಏನು ಅಂತಂದರೆ, ನಮ್ಮಲ್ಲಿ ತೀರ್ಥ ಸ್ನಾನ ಮಾಡಬೇಕಾದರೆ ಮೊದಲು ಒಂದು ಸ್ನಾನ ಮಾಡಬೇಕು ಅಂತ ನಿಯಮ. ಸಮುದ್ರ ಸ್ನಾನ ಮಾಡಬೇಕಾದ್ರೆ ಮೊದಲು ಮನೆಯಲ್ಲಿ ಸ್ನಾನ ಮಾಡಿಕೊಂಡು ಸಮುದ್ರವನ್ನು ಮುಟ್ಟಬೇಕಂತ. ಇಲ್ಲ ಸಮುದ್ರವನ್ನು ಮುಟ್ಲಿಕ್ಕೂ ಅಧಿಕಾರ ಇಲ್ಲ. ನಾವೇನೋ ಸಮುದ್ರ ಹೋ ಅಂತ ಹೇಳಿಕೊಂಡು ನಾವು ನಮ್ಮ ಮೋಜಿಗಾಗಿ ಸಮುದ್ರವನ್ನು ಉಪಯೋಗಿಸಿಕೊಂಡ್ರೆ, ಹಿರಿಯರು ಸಮುದ್ರದ ಬಗ್ಗೆ ಭಾರೀ ಗೌರವ ತೋರಿದ್ದಾರೆ. ಆದಿತ್ಯವಾರ ಒಂದು ದಿವಸ ಮಾತ್ರ ಮುಟ್ಲಿಕ್ಕೆ ಅನುಮತಿ ಕೊಟ್ಟರು. ಇನ್ನು ಬೇಕಿದ್ರೆ ಪರ್ವಕಾಲ, ಅಮಾವಾಸ್ಯೆಯೋ ಹುಣ್ಣಿಮೆಯೋ ದಶಮಿಯೋ ಸಂಕ್ರಾಂತಿಯೋ ಇಂತಹ ಪರ್ವಕಾಲದಿಂದ ಅವಕಾಶ ಕೊಟ್ಟರು. ಮಧ್ಯಾಹ್ನದ ನಂತರ ಸಮುದ್ರವನ್ನು ಮುಟ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಶಾಸ್ತ್ರಕಾರರು. ನೀವು ಕೇಳಬಹುದು, ನಿಮಗೆ ತೊಂದರೆ ಇಲ್ಲ, ಸಮುದ್ರ ಇಲ್ಲೇ ಉಂಟು. ಈ ಉತ್ತರ ಕರ್ನಾಟಕದವರಿಗೆ ಅವರಿಗೆ ಸಮುದ್ರ ಉಂಟು, ಅಥವಾ ಉತ್ತರ ಭಾರತದವರಿಗೆ, ಕೆಲವು ಸ್ವಲ್ಪ ಆಚೆ ಈಚೆನವರಿಗೆ ಅವರಿಗೆಲ್ಲ ಸಮುದ್ರ ಉಂಟು. ಅವರೋ ಬರುವುದು ಅಕಸ್ಮಾತ್ ಅಪರೂಪಕ್ಕೊಮ್ಮೆ ಉಡುಪಿಗೆ ಬರ್ತಾರೆ. ಆವಾಗ ಒಬ್ಬೊಮ್ಮೆಗೆ ಉಡುಪಿಗೆ ಬಂದಿರುವಾಗ ನಮ್ಮದು ಉಪನ್ಯಾಸ ನಡೀತಾ ಇತ್ತು. ಬೇರೆ ಸಮಯದಲ್ಲಿ ಸಮುದ್ರ ಮುಟ್ಟಬಾರದು. ಅವ ಬಂದದ್ದು ದಶಮಿಯೂ ಆಗಿರಲಿಲ್ಲ, ಸಂಕ್ರಾಂತಿಯೂ ಅಲ್ಲ, ಅಮಾವಾಸ್ಯೆಯೂ ಅಲ್ಲ, ಹುಣ್ಣಿಮೆಯೂ ಅಲ್ಲ. ಬಂದ ಉಪನ್ಯಾಸ ಕೇಳಿದ. ಅವರಿಗೆ ಮರು ದಿವಸ ಸಮುದ್ರಕ್ಕೆ ಹೋಗಬೇಕು ಅಂತಿದ್ದ.
ಆಗಿಲ್ಲ, ಈ ಸ್ವಾಮಿಗಳ ಕಾಟದಿಂದ ಆಗಿಲ್ಲ, ಈ ಸ್ವಾಮಿಗಳ ಉಪನ್ಯಾಸದಿಂದ ಆಗಿಲ್ಲ. ಅದಕ್ಕೆ ಸರಿಯಾಗಿ ರಾತ್ರಿ ಹೊತ್ತು ಸ್ವಾಮಿಗಳ ಹತ್ರ ಮಂತ್ರಾಕ್ಷರಕ್ಕೆ ಬರುವಾಗ ಪಕ್ಕದಲ್ಲಿದ್ದವರು ಯಾರೋ ಕೇಳಿದರು, ನೀವು ಯಾವಾಗ ಹೋಗೋದು ಅಂತ. ಆಯಿತಾ, ಯಾವಾಗ ಹೋಗೋದು ಅಂತ ಕೇಳಿದ ಮೇಲೆ ಮತ್ತೆ ಇರಲಿಕ್ಕಾಗುತ್ತಾ? ಅವ ಬಂದದ್ದು ಸಮುದ್ರ ಸ್ನಾನ ಮಾಡಲಿಕ್ಕೆ ಅಂತ. ಸಮುದ್ರ ಸ್ನಾನ ಬೇರೆ ದಿವಸ ಮಾಡಬಾರ್ದು ಅಂತ ಈ ಸ್ವಾಮಿಗಳು. ಯಾವಾಗ ಹೋಗ್ತೀರಿ ಅಂತ ಅವಾಗ ಮಧ್ಯದಲ್ಲಿದ್ದವ ಏನು ಮಾಡಬೇಕು? ಅದಕ್ಕಂದ್ರೆ ಅಂತಹ ಪ್ರಸಂಗದಲ್ಲಿ ನೀವು ಯಾತ್ರಾರ್ಥಿಗಳಾಗಿ ಬಂದವರಿಗೆ ಪ್ರತಿ ದಿವಸವೂ ಪರ್ವಕಾಲ, ಆ ಊರಲ್ಲೇ ಇದ್ದವರಿಗೆ ನಿತ್ಯ ಪರ್ವಕಾಲ ಅಲ್ಲ. ಇಷ್ಟು ವ್ಯತ್ಯಾಸ. ನಾವು ದರ್ಶನಕ್ಕೆ ಅಂತ ಹೊರಟವರು, ಯಾವಾಗ ದರ್ಶನಕ್ಕೆ ಅಂತ ಕೃಷ್ಣ ದರ್ಶನಕ್ಕೆ ಅಂತ ಹೋಗಿದ್ದೆ ಅದೇ ಪರ್ವಕಾಲ. ದೇವರ ದರ್ಶನಕ್ಕಿರುವ ಕಾಲಕ್ಕಿಂತ ದೊಡ್ಡ ಪರ್ವಕಾಲ ಬೇರೆ ಉಂಟು, ಅದೇ ಪರ್ವಕಾಲ. ಆದ್ದರಿಂದ ಪರ್ವಕಾಲ ಅಂತ ಅನ್ನೋದು ಅದು ಸೋಮವಾರ ಆಗಿರಲಿ ಮಂಗಳವಾರ ಆಗಿರಲಿ ಹೋಗುವುದು, ಸಮುದ್ರ ಸ್ನಾನ ಮಾಡುವುದು. ಆ ಊರಲ್ಲೇ ಇರುವವರಿಗೆ ಸಮುದ್ರ ಸ್ನಾನಕ್ಕೆ ನಿಯಮ ಉಂಟು, ಯಾವಾಗಲೂ ಹೋಗಬಾರದು. ಅವರು ಸಮುದ್ರ ಸ್ನಾನಕ್ಕೆ ಆ ನಿಯಮ ಇಟ್ಟುಕೊಳ್ಳಿಲ್ಲ, ಕೃಷ್ಣ ದರ್ಶನಕ್ಕೆ ಇಟ್ಟುಕೊಂಡು ಅಲ್ಲೇ ರಥಬೀದಿಯಲ್ಲಿ ಇದ್ದಾರೆ, ಈಗಲೂ ಇದ್ದಾರೆ. ಅವರು ಒಂದು ದಿವಸನೂ ಕೃಷ್ಣ ದರ್ಶನಕ್ಕೆ ಬರಲಿಲ್ಲ. ನೀವು ಮುಂಬೈಯವರು ಎಲ್ಲರೂ 10 ಸಲ ಕೃಷ್ಣನನ್ನು ನೋಡಿ ಆಯಿತು, ಅವರು ಒಂದು ದಿವಸನೂ ಬಂದಿಲ್ಲ. ಯಾರೋ ಕೇಳಿದ್ರು ಅವ್ರ ಹತ್ರ, ಯಾಕೆ ಕೃಷ್ಣ ದರ್ಶನಕ್ಕೆ ಇನ್ನೂ ಹೋಗಿಲ್ಲ? ಇಲ್ಲೇ ಇದ್ದಾನಲ್ಲ, ಒಂದು ದಿವಸ ಹೋದರೆ ಸರಿ ಅಂತಂದ್ರು. ಅವರ ಧಾಟಿ ಹಾಗಿತ್ತು. ಕೊನೆಗೆ ಫಲಿತಾಂಶ ಏನಾಯಿತು? ಈ ರಥಬೀದಿಯಲ್ಲಿದ್ದವನೇ ಹೋದ ವಿನಃ ಕೃಷ್ಣ ದರ್ಶನಕ್ಕೆ ಹೋಗಿಲ್ಲವ. ರಥಬೀದಿಯ ಒಂದು ದಿವಸ ಹೋಗಿಬಿಟ್ಟ, ಕೃಷ್ಣ ದರ್ಶನಕ್ಕೆ ಹೋಗಿಲ್ಲವ. ಇದು ರಥಬೀದಿಯವರ ಕ್ರಮ. ಹಾಗೆ ಅಲ್ಲೇ ಇದ್ದವರಿಗೆ ಹಾಗಾದರೆ ದರ್ಶನಕ್ಕೆ ಒಂದು ಪರ್ವಕಾಲ ಅಂತಲೂ, ನಮಗೆ ಬೇರೆ ಊರಿನಿಂದ ತೀರ್ಥಯಾತ್ರೆಗಳಿಗೆ ಹೋಗುವವರಿಗೆ ಹೋದದ್ದೇ ಪರ್ವಕಾಲ. ಆದ್ದರಿಂದ ಸಮುದ್ರ ಸ್ನಾನ. ಹಾಗಾದರೆ ನಿಯಮ ಏನು? ತೀರ್ಥ ಸ್ನಾನ ಮಾಡಬೇಕಾದ್ರೆ ಮೊದಲು ನಾವು ಮನೆಯಲ್ಲಿ ಒಂದು ಸ್ನಾನ ಮಾಡಬೇಕು. ತಮಸಾ ತೀರ್ಥದಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ ವಾಲ್ಮೀಕಿ ಋಷಿಗಳು ಹೊರಟಿದ್ದಾರೆ. ನಾರದರು ಎದುರು ಬಂದು ಇವರಿಗೆ ಸ್ನಾನ ಮಾಡಿಸಿದ್ದಾರೆ. ವಾಲ್ಮೀಕಿ ಋಷಿಗಳಿಗೆ ಭಗವಂತನ ವಿಷಯವನ್ನು ಹೇಳುವ ಮೂಲಕ ಸ್ನಾನ ಮಾಡಿಸಿ ಕಳಿಸಿಕೊಟ್ಟಿದ್ದಾರೆ. ನಮ್ಮ ಅದಕ್ಕೆ ಒಂದು ಹಿರಿಯರೊಂದು ಮಾತಂದದ್ದು ಏನು? ಬೆಳಿಗ್ಗೆ ಎದ್ದು ಸ್ವಲ್ಪ ಅಧ್ಯಯನ ಮಾಡು. ಅಧ್ಯಯನ ಒಂದು ಸ್ನಾನ. ಸ್ನಾನ ಆದಮೇಲೆ ಮತ್ತೆ ತಣ್ಣೀರಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗು. ನಮ್ಮ ಮನೆಯಲ್ಲಿ ತೀರ್ಥ ಯಾವುದು? ಮನೆಯಲ್ಲಿ ನಳ್ಳಿಯಲ್ಲಿ ಬರುವುದೇ ನಮಗೆ ತೀರ್ಥ. ಗಂಗಾದ್ಯಾಹ ಸಕಲ ತೀರ್ಥ ಸನ್ನಿಹಿತ ಸಂತು ಅಂತ ಸಂಕಲ್ಪ ಮಾಡ್ತೇವೆ. ಆವಾಗ ಎಲ್ಲ ನದಿಯ ದೇವತೆಗಳು ಬಂದು ಕೂಡಬೇಕು, ಕೂಡ್ತಾರೆ ನಮ್ಮ ಬಾಲ್ಯದಲ್ಲಿದ್ದಂತಹ ನೀರಲ್ಲಿ. ಅದು ಸ್ನಾನ ಮಾಡಬೇಕಾದ್ರೆ ಮೊದಲು ಒಂದು ಸ್ನಾನ ಆಗಿರಬೇಕು. ಏನು ಸ್ನಾನ? ಸ್ವಲ್ಪ ಏನಾದರೂ ಭಗವಂತನ ಬಗ್ಗೆ ವಿಷಯ ಬೆಳಿಗ್ಗೆ ಎದ್ದು ಓದುವುದು, ಸ್ನಾನ ಆಯಿತು. ಆಮೇಲೆ ತೀರ್ಥ ಸ್ನಾನಕ್ಕೆ ಹೋಗೋಣ. ಆದ್ರಲ್ಲೇ ಕಾಣುತ್ತೆ. ಅದೇ ಆಂಗ್ಲರಿಂದ ಬಂತು. ಏನು ಆಂಗ್ಲ ಭಾಷೆಯಲ್ಲೇ ಹೇಳ್ತೇನೆ, ಯಾಕೆ ನಿಮ್ಮದು ಪಕ್ಕ ಅರ್ಥ ಆಗುತ್ತೆ. ಇದನ್ನು ನಾನು ಬಿಡಿಸ್ಲಿಕ್ಕೆ ಹೋದರೆ ಅದೇ ಉಪನ್ಯಾಸ ಆಗುತ್ತೆ ಕೊನೆಗೆ. ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಅಂತ. ಬೇಗ ಮಲಗು, ಬೇಗ ಏಳು. ಬೇಗ ಏಳುವ ಉದ್ದೇಶ ಏನು? ಸ್ವಲ್ಪ ಓದು. ಸರಿ, ಓದಲಿಕ್ಕಾಗಿಲ್ಲ, ಮಂಗಲಾಷ್ಟಕ ಹೇಳು. ಎಂಥ ಒಂದು ಹಾಕಿಕೊಟ್ರೆ ಹಿರಿಯರು, ಮಂಗಲಾಷ್ಟಕ ಹೇಳು. ಪುರಾಣದ ಅನೇಕ ಶ್ಲೋಕಗಳನ್ನು ಹೇಳು. ಅದೊಂದು ಸ್ನಾನ ಆಯಿತು. ಆಮೇಲೆ ಬಚ್ಚಲು ಮನೆಗೆ ಸ್ನಾನಕ್ಕೆ ಹೋಗು. ಇದು ನಾರದರ ಮೂಲಕ, ನಾರದರು ಮತ್ತು ವಾಲ್ಮೀಕಿ ಋಷಿಗಳು ಇಬ್ಬರು ಸೇರಿ ಸಮಾಜಕ್ಕೆ ಕೊಟ್ಟಿರತಕ್ಕಂಥ ದೊಡ್ಡ ಸಂದೇಶ. ಆದ್ದರಿಂದ ಮಂಗಲಾಷ್ಟಕ ಹೇಳಬೇಕು. ಬೆಳಿಗ್ಗೆದ್ದು 8 ಹೇಳಬೇಕಾಗಿಲ್ಲ, ಒಂದಾದರೂ ಸಾಕು. ಲಕ್ಷ್ಮೀ ಯಸ್ಯ ಪರಿಗ್ರಹ ಕಮಲ ಭೂ ಸೋನರು ಗರುತ್ಮಾನ್ ರತಃ, ಒಂದೂ ಸಾಕು. ಅಂತೂ ಒಂದು ಸ್ವಲ್ಪ ಸ್ನಾನ ಆಗಲಿ, ಸ್ವಲ್ಪ ವಿಚಾರ ಮಾಡೋಣ, ಆಮೇಲೆ ಆ ಸ್ನಾನಕ್ಕೆ ಹೋಗೋಣ ಎನ್ನುವ ಧಾಟಿಯಲ್ಲಿ ವಾಲ್ಮೀಕಿ ಋಷಿಗಳು ಸ್ನಾನಕ್ಕೆ ಅಂತ ಹೊರಟಾಗ, ಯದ್ಯಪಿ ವಾಲ್ಮೀಕಿ ಋಷಿಗಳಿಗೆ ಗೊತ್ತು ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಮೊದಲು ಸ್ನಾನ ಮಾಡಬೇಕು ಅಂತ ಗೊತ್ತು, ಆದರೆ ನಮಗೊಂದು ಸಂದೇಶ ಕೊಡಬೇಕಲ್ಲ, ಅದರ ಸಲುವಾಗಿ ತಾನು ಸ್ನಾನ ಮಾಡದವನಂತೆ ತಂಬಿಗೆ ಮತ್ತೆ ಬಟ್ಟೆ ಹಿಡ್ಕೊಂಡು ಹೋಗುವವರಂತೆ, ನಾರದರು ಎದುರಿಗೆ ಬರುವವರಂತೆ ಒಂದು ನಾಟಕ ಮಾಡಿ, ಆ ನಾಟಕದಿಂದ ನಮಗೊಂದು ಸಂದೇಶ. ಹೀಗೆ ನಾರದರು ರಾಮಾಯಣದ ಬಗ್ಗೆ, ರಾಮಚಂದ್ರನ ಬಗ್ಗೆ ಹೇಳಿದ್ದನ್ನು ಕೇಳಿದರು. ಆ ತಮಸಾ ನದಿ ಎಲ್ಲಿತ್ತಂತೆ? ಜಾಹ್ನವ್ಯಾಹ ನಾತಿ ದೂರತಃ. ಜಾಹ್ನವಿ ನದಿಯ ಸಮೀಪದಲ್ಲೇ ಉಂಟಂತೆ. ಜಾಹ್ನವಿ ಅಂತಂದರೆ ಗಂಗೆ. ಗಂಗೆಯ ಪಕ್ಕದಲ್ಲೇ ತಮಸಾ ನದಿ ಉಂಟಂತೆ. ಇವರು ತಮಸಾ ನದಿಯಲ್ಲಿ ಸ್ನಾನಕ್ಕೆ ಹೊರಟವರು. ಯಾಕೆ? ಗಂಗಾ ಸ್ನಾನವನ್ನು ಅವರು ಮಾಡಿಸಿದ್ದಾರೆ, ನಾರದರು ಮಾಡಿಸಿದ್ದಾರೆ. ಅದರಿಂದ ತಮಸಾ ನದಿಯಲ್ಲಿ ಸ್ನಾನಕ್ಕೆ ಹೋಗಿದ್ದಾರೆ. ಅವಳಿಗೆ ಅದು ಜಾಹ್ನವಿ, ಇದು ತಮಸಾ. ಏನು ಗೊತ್ತಾ? ಈ ಎರಡು ನದಿಗಳು ಅಕ್ಕಪಕ್ಕದಲ್ಲಿ ಯಾಕೆ ಗೊತ್ತಾ? ಜಾಹ್ನವಿ ಶಬ್ದದ ಅರ್ಥ ಏನು? ಹಾಪಯತಿ ಇತಿ ಜಾಹ್ನವಿ, ಜಹಾತಿ ಇತಿ ಜಾಹ್ನವಿ. ಜಹಾತಿ ಬಿಟ್ಟಿದ್ದಾಳೆ, ಬಿಡ್ತಾಳೆ, ಅಥವಾ ಹಾಪಯತಿ ಬಿಡಿಸ್ತಾಳೆ. ಆದ್ದರಿಂದ ಅವಳಿಗೆ ಜಾಹ್ನವಿ ಅಂತ ಹೆಸರು.
ಏನನ್ನು ಏನೋ ಹಿಡ್ಕೊಂಡು ಹೋಗಿರ್ತೇವಲ್ಲ, ಏನು ಇದು ಅವಲಕ್ಕಿ ಉಂಡೆ ಅಲ್ಲ, ಮತ್ತು ಒಳಗಿನಿಂದ ಏನೋ ಒಂದಷ್ಟು ಕಶ್ಮಗಳನ್ನು ಹಿಡ್ಕೊಂಡು ಹೋಗಿ. ಅವಲಕ್ಕಿ ಉಂಡೆ ಗಂಗೆಯಲ್ಲಿ ಬಿಡೋದು ಯಾವಾಗ ಗೊತ್ತಾ? ನಾವು ಹಿಡ್ಕೊಂಡು ಹೋದದ್ದು ಜಾಸ್ತಿಯಾಗಿ ಯಾತ್ರೆ ಮುಗಿದಾಗ. ಯಾತ್ರೆ ಮುಗಿಯಿತು, ಇನ್ನೊಂದು 2 ದಿವಸ ಇರೋದು, ಹಿಡ್ಕೊಂಡು ಹೋದದ್ದು ಇನ್ನೂ ತುಂಬ ಉಂಟು. ನಾವೇನೋ ಒಂದು ತಿಂಗಳು ಯಾತ್ರೆ ಅಂತ ಹೇಳಿಕೊಂಡು ತುಂಬ ಬೇಕಾದೀತು ಅಂತ ಹೇಳಿಕೊಂಡು ಒಂದು ಯಾತ್ರೆ ಎಷ್ಟೊಂದು 20-25 ದಿವಸ ನಮ್ದೊಂದು 50 ಲಡ್ಡು ಹಿಡ್ಕೊಂಡಿದ್ದೆವು, ಒಂದು 2-3 ಸೇರು ಅವಲಕ್ಕಿ ಹಿಡ್ಕೊಂಡಿದ್ದೆವು. ಖರ್ಚಾಗಿಲ್ಲ. ಯಾಕೆ? ಅಕ್ಕಪಕ್ಕದವರು ತಂದದ್ದು ಜಾಸ್ತಿ ಆಗಿತ್ತು, ಅವರು ನಮಗೆ ಬಲಾತ್ಕಾರವಾಗಿ ತಿನ್ನಿಸ್ತಾ ಇದ್ದಾರೆ. ಅದು ನಮ್ಮದನ್ನು ಏನು ಮಾಡಬೇಕು? ಕೊನೆಗೆ ಗಂಗೆಯಲ್ಲೇ ಬಿಡುದು. ಅದಲ್ಲ. ಮತ್ತೆ ಏನಂದ್ರು ಅಂತಂದರೆ, ನಮ್ಮಲ್ಲಿ ಒಳಗಿನಿಂದ ಏನು ಸಂಗ್ರಹ ಆಗಿರುತ್ತಲ್ಲ ಒಂದಷ್ಟು ಪಾಪಗಳು, ಅದನ್ನು ನಮ್ಮಿಂದ ಹಾಪಯತಿ ಬಿಡಿಸ್ತಾಳೆ. ಆದ್ದರಿಂದ ಅವಳಿಗೆ ಜಾಹ್ನವಿ ಅಂತ ಹೆಸರು. ತಾನೂ ಜಹಾತಿ, ತನ್ನಲ್ಲಿ ಆ ಪಾಪವನ್ನು ಇಟ್ಟುಕೊಳ್ಳುವುದಿಲ್ಲ, ತಾನೂ ಬಿಟ್ಟು ಬಿಡ್ತಾಳೆ, ನಮ್ಮಿಂದಲೂ ಬಿಡಿಸ್ತಾಳೆ. ಅವನ ಅಂಗುಷ್ಟಾವ ತೊಳೆದ ಗಂಗಾದೇವಿ ಪಾವನಳೆನಿಸುವಳು, ಜೀವರ ಸೇರುವ ಪಾಪವ ಕಳೆವಾಳು, ಈ ವಾಸುದೇವಗೆ ಎಣೆ ಉಂಟೆ. ವಾದಿರಾಜ ಶ್ರೀಪಾದರು ಉದ್ಗಾರ ತೆಗೀತಾರೆ ಗಂಗೆಯ ಬಗ್ಗೆ. ಯದ್ಯಪಿ ಕೈಕಾಲು ತೊಳೆದ ನೀರು ಅಂತಂದರೆ ಕಶ್ಮಲ ಅಂತ ಲೆಕ್ಕ. ಅವನ ಅಂಗುಷ್ಟವ ತೊಳೆದ ಗಂಗಾದೇವಿ, ಅದು ಚತುರ್ಮುಖ ತೊಳೆದದ್ದು, ಭಗವಂತನ ಪಾದ ತೊಳೆದದ್ದು. ಕಾಲು ತೊಳೆದ ನೀರು ಅಂತಂದರೆ ಅದರ ಕಶ್ಮಲ ಅಂತಲೇ ಲೆಕ್ಕ ಅಲ್ವೋ. ಆದರೆ ಜೀವರ ಸೇರುವ ಪಾಪವ ಕಳೆವಳು ಈ ಗಂಗೆ. ತಾನು ಇನ್ನೊಬ್ಬರ ಪಾದದಿಂದ ಒಂದು ರೀತಿಯಲ್ಲಿ ಕಲುಷಿತವಾಗಿ ಬಂದವಳು, ತಾನು ಪಾದ ತೊಳೆದ ನೀರಾದರೂ ತನ್ನ ಸಾಮರ್ಥ್ಯ ಇನ್ನೊಬ್ಬರ ಪಾಪವನ್ನು ತೆಗೆಯತಕ್ಕಂಥದ್ದು. ಹಾಪಯತಿ ಪಾಪಂ ಪರಿಹರತಿ, ಇನ್ನೊಬ್ಬರ ಪಾಪವನ್ನು ಪರಿಹಾರ ಮಾಡ್ತಾಳೆ. ಸಾಮರ್ಥ್ಯ ಯಾರದು? ವಾದಿರಾಜರಂದರು ಇವಳ ಸಾಮರ್ಥ್ಯ ಅಲ್ಲ, ಈ ವಾಸುದೇವಗೆ ಎಣೆ ಉಂಟೆ. ಯಾರ ಪಾದ ತೊಳೆದ ನೀರೇ ಇಷ್ಟು ಸಮರ್ಥವಾಗಿರುವಾಗ ಇನ್ನು ಆ ವ್ಯಕ್ತಿಯ ಶಕ್ತಿ ಏನು? ನಾವು ಮೊನ್ನೆ ಒಂದು ದಿವಸ ಆರಂಭದಲ್ಲಿ ಒಂದು ಮಾತಂದಿದ್ದೆ, ನಮ್ಮ ಬಾಯಿಯಿಂದ ಯಾವುದೇ ಮಾತೆಂಬ ನದಿ ಹೊರಟರೂ ಅದು ಭಗವಂತನೆಂಬ ಸಮುದ್ರ ಸೇರಬೇಕು. ಅದಕ್ಕೆ ವಾದಿರಾಜರು ಒಳ್ಳೆ ಉದಾಹರಣೆಯಾಗಿ ನಿಂತಿದ್ದಾರೆ. ಈ ವಾಸುದೇವಗೆ ಎಣೆ ಉಂಟೆ. ಹಾಗಾದರೆ ಅದಕ್ಕೆ ಹಿರಿಯರು ಅಂದರು, ನಿತ್ಯ ಗಂಗಾ ನದಿಗೆ ಹೋಗಲಿಕ್ಕೆ ನಮ್ಮಿಂದ ಎಲ್ಲಿ ಸಾಧ್ಯ ಆಗುವುದಿಲ್ಲ. ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೇರಪಿ ಮುಚ್ಚತೆ ಸರ್ವ ಪಾಪೇಭ್ಯ. ನಾವು ಬೆಳಗ್ಗೆ ಸ್ನಾನಕ್ಕೆ ಹೋಗುವಾಗ 1-2 ಅಕ್ಷರ ನಮ್ಮ ಬಾಯಿಂದ ಗಂಗಾ ಅಂತ ಬರಲಿ. ಸರ್ವ ಪಾಪೇಭ್ಯ ಮುಚ್ಚತೆ. ನಮಗೆ ಗೊತ್ತಿಲ್ಲದಂತೆ ಪಾಪಗಳು ನಮ್ಮಿಂದ ದೂರ ಹೋಗ್ತಾವೆ, ನಮ್ಮನ್ನು ಪಾಪ ಮುಕ್ತಳನ್ನಾಗಿ ಮಾಡುತ್ತಾಳೆ. ಇದು ಜಾಹ್ನವಿ ಕೆಲಸ. ಆಯಿತಾ? ಆ ನದಿ, ಅದರ ಪಕ್ಕದಲ್ಲಿ ತಮಸಾ ನದಿ. ತಮಸಾ ನದಿ ಅಂದರೆ ಏನರ್ಥ? ತಮಃ ಸಾಧಯತೀತಿ ತಮಸ. ಅಲ್ಲಿಂದ ಪಾಪ ಬಿಟ್ಟಿತಲ್ಲ ನಮ್ಮಿಂದ ಪಾಪ ಬಿಟ್ಟದ್ದು ದೈತ್ಯರಿಗೆ ಹೋಗಬೇಕಾದ್ರೆ ಪಕ್ಕದಲ್ಲಿದ್ದಂತಹ ತಮಃ ಪಾಪವನ್ನು ಸಾಧಯತಿ ದೈತ್ಯರಿಗೆ ತಲುಪಿಸ್ತಂತೆ ಈ ನದಿ. ಅದು ನಮ್ಮಿಂದ ಪಾಪವನ್ನು ಬಿಡಿಸುತ್ತೆ ಜಾಹ್ನವಿ. ಈ ನದಿ ನಮ್ಮಿಂದ ಬಿಟ್ಟ ಪಾಪವು ದೈತ್ಯರನ್ನು ಸೇರುವಂತೆ ಮಾಡುತ್ತೆ. ಯಾಕೆ ಗೊತ್ತಾ? ಇಲ್ಲದಿದ್ದರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಾಗ ಪಾಪ ಬಿಟ್ಟಿತು, ಅದು ದಡದಲ್ಲೇ ಕೂತಿರುತ್ತೆ. ನಾವು ಸ್ನಾನ ಮಾಡಿ ಮೇಲೆ ಬಂದಾಗ ನಾನು ಬರಲೋ ನಿಮ್ಮ ಜೊತೆ ಅಂತ ಕೇಳುತ್ತೆ. ಇಂದ್ರ ವೃತ್ರಾಸುರನನ್ನು ಕೊಂದು ಬ್ರಹ್ಮಹತ್ಯೆ ಅಂಟಿಸಿಕೊಂಡು ಮಾನಸ ಸರೋವರಕ್ಕೆ ಹೋಗಿ ಕಮಲದ ಮಧ್ಯದಲ್ಲಿ ತಂತುವಿನ ಒಳಗೆ ಅಡಗಿ ಕೂತು ತಪಸ್ಸು ಮಾಡ್ತಾ ಇದ್ದ. ಅಲ್ಲಿಯ ತನಕ ಬ್ರಹ್ಮಹತ್ಯೆ ಅವನೊಟ್ಟಿಗೆ ಬಂದಿತ್ತು. ಅವ ಮಾನಸ ಸರೋವರ ದಾಟಿ ಕಮಲದ ಮಧ್ಯ ಪ್ರವೇಶ ಮಾಡುವಾಗ ಪಾಪ ಅಂದಿತು, ಬ್ರಹ್ಮಹತ್ಯೆ ಅಂದಿತು, ಹೋಗಿ ಬಾ, ಇಲ್ಲೇ ಕಾಯ್ತಾ ಇರ್ತೇನೆ. ಅದಕ್ಕೆ ಅಲ್ಲಿಗೆ ಬರಲಿಕ್ಕಾಗಿಲ್ಲ ಪಾಪಕ್ಕೆ, ನಾನು ಇಲ್ಲೇ ದಡದಲ್ಲೇ ಇರ್ತೇನೆ, ನೀನು ಹೋಗಿ ಬಾ, ಮತ್ತೆ ನಾವು ಜೊತೆಗೆ ಹೋಗೋಣ. ಅಂತಹ ಇಂದ್ರನನ್ನೇ ಬಿಟ್ಟಿರಲಿಲ್ಲ ಅಂತೆ. ಇಂದ್ರ ಅಷ್ಟು ವರ್ಷ ತಪಸ್ಸು ಮಾಡಿಯೂ ಕೂಡ ಪಾಪ ಬಿಟ್ಟಿಲ್ಲ. ಇಂದ್ರ ತಪಸ್ಸು ಮಾಡಿ ತಿರುಗಿ ಬಂದ, ಪಾಪ ದಡದಲ್ಲಿದ್ದ ಪಾಪ, ಇಂದ್ರ ನಾನು ಇದ್ದೇನೆ, ಜೊತೆಗೆ ಹೋಗೋಣ ಅಂತಂದಿತು. ಇಂದ್ರ ಅನಿವಾರ್ಯವಾಗಿ ಒಪ್ಪಿಕೊಂಡ. ಆ ಪಾಪವನ್ನು ಹಿಡ್ಕೊಂಡು ಬಂದ, ಲೋಕದಲ್ಲಿ ಎಲ್ಲರಿಗೂ ಹಂಚಿದ. ಅದರಲ್ಲಿ ಒಂದು ಹೇಳ್ತೇನೆ, ಸಂದರ್ಭ ಬಂತು, ನಮಗೆ ಬೇಕಾಗುತ್ತೆ ಜೀವನದಲ್ಲಿ. ಉಪನ್ಯಾಸದ ಉದ್ದೇಶ ಏನು ಗೊತ್ತಾ? ಅರೇ ನಾನು ಕಥೆಯನ್ನು ಮಾತ್ರ ಹೇಳಿದರೆ ನೀವೇನಂತೀರಿ ಗೊತ್ತು, ಈ ಸ್ವಾಮಿಗಳ ರಾಮಾಯಣ ಮುಗಿಯುವುದೇ ಇಲ್ಲ ಅಂತ. ಅದಕ್ಕೆ ಈಗ ರಾಮಾಯಣ ಮುಗಿಯುವುದಿಲ್ಲ ಅಂತ ಆ ಹಂತಕ್ಕೆ ಬರಬಾರದು. ಅದಕ್ಕೋಸ್ಕರ ಲೋಕದಲ್ಲಿದ್ದಂಥ ಒಂದು ಕ್ರಮ, ತಪ್ಪು ಕ್ರಮವನ್ನು ಸರಿ ಮಾಡುವುದು ಅಂತಾದರೆ ಒಂದು ಭಾಗವನ್ನು ಈ ಬ್ರಹ್ಮಹತ್ಯಾದಲ್ಲಿ ಎಲ್ಲಿಟ್ಟ ಅಂದರೆ, ಮನೆಗೆ ಅತಿಥಿಗಳು ಬಂದಾಗ, ಅತಿಥಿಗಳು ಬಂದದ್ದು ಜಾಸ್ತಿ ಆದರೆ, ಹಾಲು ಕಮ್ಮಿ ಆದರೆ
ಏನು ಮಾಡ್ತೇವೆ ಹೇಳಿ? ನೀರು ಹಾಕೋದುಂಟಲ್ಲ, ಅದೊಂದು ಕ್ರಮ ಉಂಟು. ಇದು ಇನ್ನೊಂದು ಕ್ರಮ ಉಂಟು. ಏನು ಗೊತ್ತಾ? ಸ್ವಲ್ಪ ಎತ್ತರವಾಗಿ ಹೀಗೆ ಮಾಡೋದು. ಆವಾಗ ಅದರಲ್ಲಿ ಏನಿರುತ್ತೆ ಗೊತ್ತಾ? ಅರ್ಧ ಲೋಟ ನೊರೆಯೇ. ಹಾಲು ಈ ರಾಯಚೂರು ಕಡೆ ಬೋರ್ವೆಲ್ ತೋಡಿದಂತೆ ಎಷ್ಟಿದು ಮಾಡಿದ್ರು ನೀರಿಲ್ಲ, ಹಾಲಿಲ್ಲ. ಇವ ಬಾಯಿಗಿಟ್ಟಿದ್ದಾನೆ, ಸುರ್ರು ಸುರ್ರು ಅಂತಾನೆ, ನೊರೆಯೇ ಬರ್ತಾ ಉಂಟು ವಿನಃ ಹಾಲು ಏನಾಗಿದೆ ಅಂತಂದರೆ ಅದು ರಾಯಚೂರು ನೀರಂತೆ ಎಲ್ಲೋ ತಳ ಕಂಡಿದೆ. ರಾಯಚೂರು, ಗುಲ್ಬರ್ಗ, ಬಳ್ಳಾರಿ ಆ ಕಡೆ ಎಲ್ಲ ನೀರೇ ಇಲ್ಲ. ನೀರಿಗೆ ಬಹಳ ಅಭಾವ, ಬಹಳ ಅಭಾವ. ಬೋರ್ವೆಲ್ಲೇನೋ ಸರ್ಕಾರದವರು ತುಂಬ ಹಾಕಿದ್ದಾರೆ. ಸರ್ಕಾರದವರಿಗೆ ಗೊತ್ತು, ಜನಗಳಿಗೆ ಒಂದು ಕಟಕಟ ಅಂತ ಮಾಡಿ ಬೋರ್ವೆಲ್ ಇದ್ದರೆ ಸಾಕು, ಮತ್ತೆ ಮಾತಾಡು, ನೀರು ಬೇಕು ಅಂತಿಲ್ಲ ಈ ಜನಗಳಿಗೆ. ಹಾಗೆ ಬೋರ್ವೆಲ್ ತುಂಬ ಉಂಟು. ಅದರಲ್ಲಿ ಎಷ್ಟು ಹೊಡೆದ್ರು ನೀರಿಲ್ಲ. ಎಲ್ಲೋ ಅಡಿಯಲ್ಲಿ ತಳದಲ್ಲಿ ಸ್ವಲ್ಪ ನೀರಿರುತ್ತೆ. ಇವಾಗ ಹೊಡೆದ ಆ ನೀರು ಮೇಲೆ ಬಂತು ಅಂತ ನಿಮಗೆ ಸುಸ್ತಾಯಿತು, ಬಿಟ್ಟು ನೀರು ಹೋಯಿತು. ಪುನಃ ಹೊಡಿಲಿಕ್ಕೆ ಶುರು ಮಾಡಿ. ಇದು ಅದೇ ರೀತಿಯಲ್ಲಿ ಆ ಲೋಟದಲ್ಲಿ ಹಿಡ್ಕೊಂಡು ನಾವು ಬಾಯಿಗೆ ಹಿಡಿದ್ರೆ, ಅತಿಥಿಗಳು ಬಾಯಿಗೆ ಹಿಡಿದ್ರೆ ನೊರೆ ಮಾತ್ರ ಬರುತ್ತೆ, ಹಾಲಿಲ್ಲ. ಸುರ್ಕು ಅಂತ ಸುಸ್ತಾಯಿತು, ಇಟ್ಟು ಹಾಲು ಉಳಿಯಿತು, ನೊರೆ ಮಾತ್ರ ತಿಂದ. ಅದೇನು ಗೊತ್ತಾ? ಇಂದ್ರನು ಇಟ್ಟ ಪಾಪ ನೊರೆಯಲ್ಲಿ ಇಂದ್ರ ಪಾಪ ಇಟ್ಟಿದ್ದಾನೆ ಅಂತ. ಒಂದಂಶ ಪಾಪವನ್ನು ಆ ನೊರೆಯಲ್ಲಿ ಇಟ್ಟಿದ್ದಾನೆ. ಆದ್ರಿಂದ ಎಂಥ ಪ್ರಸಂಗದಲ್ಲಿಯೂ ಕೂಡ ಹಾಲಿಗೋ ಕಾಪಿಗೋ ನೊರೆ ಬರಿಸಿ ಕುಡಿಯಬಾರದು. ಕುಡಿದ್ರೆ ಅದು ಪಾಪವನ್ನು ತಿಂದಂತೆ. ರಾಮಾಯಣದಲ್ಲಿ ಎಲ್ಲಿ ಉಂಟು ಅಂತ ಕೇಳಬಹುದು ನೀವು. ನಮ್ದು ರಾಮಾಯಣದೊಳೊಂದು ಪಿಡಕಾಯಣ ಅಂತಂದು ಉಂಟಲ್ಲ, ಹಾಗೆ ಅಂತೂ ಸಂದೇಶ ಉಂಟಲ್ಲ. ನಮಗೆ ಬೇಕಾದದ್ದೇನು ಅಂತಂದರೆ ಜೀವನದ ನಮಗೆ ಬೇಕಾದದ್ದು ಸಂದೇಶ. ಆ ರೀತಿಯಲ್ಲಿ ಪಾಪ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಹಾಗಾದರೆ ಏನು ಮಾಡಬೇಕು? ಜಾಹ್ನವಿಯಲ್ಲಿ ಸ್ನಾನ ಮಾಡೋಣ. ಪಾಪವನ್ನು ನಮ್ಮಿಂದ ಬಿಡಿಸಿದಳು. ಅದು ದಡದಲ್ಲೇ ನಿಲ್ಲದೆ ದೈತ್ಯರನ್ನು ಹೋಗಿ ಸೇರಬೇಕಾದ್ರೆ ಪಕ್ಕದಲ್ಲೇ ತಮಸಾ ನದಿ. ತಮಃ ಸಾಧಯತಿ, ತಮಃ ಪಾಪಂ ಸಾಧಯತಿ, ಆಸಾಧಯತಿ, ದೈತ್ಯರಿಗೆ ತಲುಪುವಂತೆ ಮಾಡುತ್ತೆ ಅಂತೆ ಆ ನದಿ. ಅದಕ್ಕೋಸ್ಕರ ಎರಡು ನದಿಗಳು ಅಕ್ಕಪಕ್ಕದಲ್ಲಿ, ಒಂದು ಜಾಹ್ನವಿ ಮತ್ತೊಂದು ತಮಸ. ಇಂತಹ ತಮಸಾ ನದಿಯಲ್ಲಿ, ಗಂಗಾ ನದಿಯಲ್ಲಿ ಸ್ನಾನ ಆಗಿದೆ, ನಾರದರು ಮಾಡಿಸಿದ್ದಾರೆ. ರಾಮಾಯಣವನ್ನು ಕೇಳಿಸುವ ಮೂಲಕ ಗಂಗೆಯಲ್ಲಿ ಸ್ನಾನ ಆಗಿದೆ. ಹಾಗಾದರೆ ಪಾಪ ಬಿಟ್ಟು ಹೋಯಿತು. ಬಿಟ್ಟು ಹೋದ ಪಾಪ ದೈತ್ಯರನ್ನು ತಲುಪುವುದಕ್ಕೋಸ್ಕರ ಈ ವಾಲ್ಮೀಕಿ ಋಷಿಗಳು ಶಿಷ್ಯನನ್ನು ಕಟ್ಟಿಕೊಂಡು ತಮಸಾ ನದಿಯಲ್ಲಿ ಸ್ನಾನಕ್ಕೆ ಅಂತ ತಾನು ಹೊರಟಿದ್ದಾರೆ. ಶಿಷ್ಯ ಹಿಂದಿನಿಂದ ಕಲಶ ಮತ್ತೆ ಒಲ್ಕಲ ಹಿಡ್ಕೊಂಡು ಹೊರಟಿದ್ದಾನೆ. ತಮಸಾ ನದಿಯ ನೀರು ಅಕರ್ದಮಂ ಇದಂ ತೀರ್ಥಂ ಭರದ್ವಾಜ ನಿಶಾಮಯ. ಎಷ್ಟು ಒಳ್ಳೆಯ ನೀರಪ್ಪ! ತಮಸಾ ನದಿಯ ನೀರು ಎಷ್ಟು ಒಳ್ಳೆಯದು! ಯಾಕೆ? ಅದರಲ್ಲಿ ಯಾರು ಸ್ನಾನ ಮಾಡಿದ್ರೂ ಕೂಡ ಆ ತೀರ್ಥ ಕಶ್ಮಲವನ್ನು ತಾನಿಟ್ಟುಕೊಳ್ಳುವುದಿಲ್ಲ, ದೈತ್ಯರಿಗೆ ವರ್ಗಾವಣೆ ಮಾಡಿಬಿಡುತ್ತೆ. ನಮಗೆ ಕೊಟ್ಟದ್ದನ್ನು ನಾವು ಇನ್ನೊಬ್ಬರಿಗೆ ಕೊಟ್ಟರೆ ಆವಾಗ ಕಶ್ಮಲ ನಮಗೆ ಲಗವಾಗುವುದಿಲ್ಲ. ಭಗವಂತ ಲೋಕದಲ್ಲಿ ಕೆಲವರನ್ನು ಶ್ರೀಮಂತರನ್ನಾಗಿ ಭಗವಂತ ಮಾಡಿರ್ತಾನೆ. ಏನರ್ಥ? ಅವನನ್ನು ಶ್ರೀಮಂತನನ್ನಾಗಿ ಮಾಡಿದ್ದು ಅಂತಂದರೆ ಅವನನ್ನು ಮಾಧ್ಯಮವನ್ನಾಗಿ ಮಾಡಿದ್ದು ಅಂತ ಅರ್ಥ. ಯಾವುದಕ್ಕೆ? ಇಲ್ಲದವರಿಗೆ ನೀನು ಕೊಡು, ನಾನು ನಿನಗೆ ಕೊಟ್ಟಿದ್ದೇನೆ, ನಿನಗೆ ತಲುಪಿಸಿದ್ದೇನೆ ಸಂಪತ್ತನ್ನು, ಈ ಸಂಪತ್ತನ್ನು ನೀನೂ ಉಣ್ಣು, ಇಲ್ಲದವರಿಗೂ ತಲುಪಿಸು ಅಂತ ಭಗವಂತ ಹೇಳಿದಾಗ ನಾವು ತಲುಪಿಸಿದರೆ ಆವಾಗ ನಾವು ಪಾಪ ಭಾಗಿಗಳು ಆಗುವುದಿಲ್ಲ, ಜೀವನದಲ್ಲಿ ಶುಭ್ರರಾಗಿರುತ್ತೇವೆ. ಆ ದೃಷ್ಟಿಯಲ್ಲಿ ತಮಸಾ ನದಿಯಲ್ಲಿ ಯಾರು ಸ್ನಾನ ಮಾಡಿದರೂ ಈ ನೀರು ಕಶ್ಮಲ ಆಗಿಲ್ಲ. ಈಗ ಮಾತ್ರ ಕಾಶಿಯಲ್ಲಿ ಗಂಗೆಯನ್ನು ಶುದ್ಧ ಮಾಡಲಿಕ್ಕೆ ಹೊರಟಿದ್ದಾರೆ ಯಾರು? ಅಶುದ್ಧ ಜನ. ನಮ್ಮ ಸರ್ಕಾರದವರು ಗಂಗೆಯನ್ನು ಶುದ್ಧ ಮಾಡೋದಂತೆ ಕಾಶಿಯಲ್ಲಿ. ಮೊದಲು ಇವರೆಷ್ಟು ಶುದ್ಧನೋ ದೇವರೇ ಗತಿ, ಇಂಥವರು ಗಂಗೆಯನ್ನು ಶುದ್ಧ ಮಾಡೋದು ಅಂತ. ಹಿರಿಯರೊಂದು ಮಾತಂದರು, ಕಲವು ಗಂಗಾ ತ್ಯಕ್ಷತಿ ಮೇದಿನಿ. ಯಾವಾಗ? 5,000 ವರ್ಷಾಂತೆ. ದುರ್ಯೋಧನ ಬಿದ್ದು 5,000 ವರ್ಷ ಆಯಿತು ಅಂತಂದರೆ ಗಂಗೆಯಲ್ಲಿ ಸನ್ನಿಧಾನ ಕಮ್ಮಿ ಆಗುತ್ತೆ ಅಂತಂದರು. ದುರ್ಯೋಧನ ಸತ್ತು 5,000 ವರ್ಷ ದಾಟಿತು. ಆದ್ದರಿಂದ ಗಂಗೆ ಕಲುಷಿತ ಅಂತ ಶುರುವಾಯಿತು. ಇಷ್ಟ ತನಕ ಗಂಗೆ ಕಲುಷಿತ ಅಂತ ಆಗಿಲ್ಲ. 10,000 ವರ್ಷ ಆಯಿತು ಅಂತಂದರೆ ಭಗವಂತನ ಸನ್ನಿಧಾನ ಕಮ್ಮಿ ಆಗುತ್ತೆ ಅಂತಂದ್ರು. ವಿಷ್ಣು ತ್ಯಕ್ಷತಿ ಮೇದಿನಿ. 10,000 ವರ್ಷ ಆದಾಗ ಯಾವಾಗ ದುರ್ಯೋಧನ ಬಿದ್ದು, ಇನ್ನು 5,000 ವರ್ಷ ಬಾಕಿ ಉಂಟು. ಅದರಿಂದ ಸ್ವಲ್ಪ ಧೈರ್ಯ. ಅಂತಹ ತಮಸಾ ನದಿ ತಾನು ಏನು ಮಾಡುತ್ತೆ? ಜನರಿಂದ ಕಶ್ಮಲ ತೆಕೊಳ್ಳುತ್ತೆ, ಅಥವಾ ಗಂಗೆಯಲ್ಲಿ ಬಿಟ್ಟಿರುವ ಕಶ್ಮಲವನ್ನು ತೆಕೊಳ್ಳುತ್ತೆ, ದೈತ್ಯರಿಗೆ ತಲುಪಿಸುವ ಕೆಲಸವನ್ನು ಮಾಡುತ್ತೆ. ಆದ್ದರಿಂದ ಅದರ ನೀರು ಅಕರ್ದಮಂ, ಯಾವುದೇ ರೀತಿಯಾದ ಕಶ್ಮಲದಿಂದ ಕೂಡಿದ್ದಲ್ಲ. ಹೇಗಿದೆ? ಸಜ್ಜನರ ಮನಸ್ಸಿನಂತೆ ತಿಳಿಯಾದ ನೀರಿನಿಂದ ಕೂಡಿದ್ದು ತಮಸಾ ನದಿ. ಈ ತಮಸಾ ನದಿಯಲ್ಲಿ ಸ್ನಾನ ಮಾಡೋಣ ಅಂತ ಈಗ ವಾಲ್ಮೀಕಿ ಋಷಿಗಳು ಸ್ನಾನಕ್ಕೆ ಇಳಿದಿದ್ದಾರೆ ಎಂಬ